ರೀಸೆಂಟ್ ವ್ಲಾಗಲ್ಲಿ ಹೇಳಿದ್ವಿ ನಾವು ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೀವಿ. ಗೆಸ್ ಮಾಡಿ ನಾವು ಯಾವ ಕಂಟ್ರಿಗೆ ಹೋಗ್ತಿರ್ಬೋದು ಅಂತ. ಯಾರ್ಯಾರು ಉತ್ತರ ಕರ್ನಾಟಕದವ್ರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಹಾಯ್. ನಾನು ಆಲ್ಮೋಸ್ಟ್ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋದು ಮಲ್ಲೇಶ್ವರಂ ಅಥವಾ ಜಯನಗರದಲ್ಲಿ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ. ನಮ್ಗೆ ತುಂಬಾ ಇಷ್ಟವಾದ ಯೂಟ್ಯೂಬರ್ಸ್ ಅಂತ ಅಂದ್ರೆ ಅವರೇ ಇವತ್ತಿನ ನಮ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಬ್ರೇಕ್ಫಾಸ್ಟ್ ಗೆ ನೋಡಿ ಇಲ್ಲಿ ಮುದ್ದೆ ಮತ್ತೆ ಉಪ್ಸಾರು ಮತ್ತೆ ಪಲ್ಯ. ಎಲ್ಲರೂ ಕೇಳ್ತಿದ್ರು ಇಷ್ಟು ದಿನ ಯಾವಾಗ ಹೋಗ್ತೀರಾ, ಟ್ರಿಪ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ. ಇವಾಗ ನಿಮ್ಗೆ ಕನ್ಫರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ಆದಷ್ಟು ಬೇಗ ನಿಮ್ನು ಕರ್ಕೊಂಡು ನಾವು ಫ್ಲೈಟ್ ಅಲ್ಲಿ ಹೋಗ್ತೀವಿ. ಬಟ್ ಇವಾಗ ಅಡ್ಜಸ್ಟ್ ಆಗಿದೀನಿ ಮುದ್ದೆಗೆ. ನಂಗೆ ತುಂಬಾ ಇಷ್ಟ, ಹೆವಿ ಸ್ಟ್ರಾಂಗ್ ಆಗ್ತೀವಿ, ಚೆನ್ನಾಗಿ ಸುತ್ತಬೇಕು. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ನನ್ನ ಪ್ರಕಾರ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸಣ್ಣ ಅವರು ಬೆಳಗ್ಗೆ ಎದ್ದು ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಟೈಮ್ ಇವಾಗ ಆಲ್ರೆಡಿ 8:15 ಆಯಿತು. ನಮ್ಮ ಸಣ್ಣ ಅವರು ನೋಡಿ ಏನು ಎಡಿಟ್ ಮಾಡ್ತಿದ್ದೀರಮ್ಮ? ಅದು ಫೇಸಸ್ ಕೆನಡಾದು ವಾಯ್ಸ್ ಓವರ್ ಸ್ವಲ್ಪ ಮಿಸ್ಟೇಕ್ ಇದೆ, ಅದನ್ನ ಮಾಡ್ತಾ ಇದ್ರಾ? ಇವತ್ತು ಏನ್ ಗೊತ್ತಲ್ಲ ಸ್ಪೆಷಲ್, ಶಾಪಿಂಗ್ ಹೋಗ್ಬೇಕು ಗೈಸ್. ಇವತ್ತು ಔಟ್ ಆಫ್ ಕಂಟ್ರಿಗೆ ಹೋಗೋಕೆ ಡ್ರೆಸ್ ಪರ್ಚೇಸಿಂಗ್ ಹೋಗ್ತಾ ಇದೀವಿ. ನನಗೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ ಶಾಪಿಂಗ್ ಹೋಗೋದಂದ್ರೆ, ತುಂಬ ಇಷ್ಟ ಆಯ್ತಾ. ತುಂಬ ಟೈಮ್ ಆದ ನಂತರ ಹೋಗ್ತಿದೀವಲ್ಲ, ಖುಷಿ ಆಗ್ತಿದೆ ಮನು. ಎಲ್ಲಿಗೆ ಹೋಗೋಣ ಶಾಪಿಂಗ್ಗೆ? ನೀವೇ ಚೂಸ್ ಮಾಡಿ. ಒಂದು 3 ಜಾಗ ಕೊಡ್ತೀನಿ, ಚೂಸ್ ಮಾಡ್ತೀರಾ? ನಂಗೆ ಅದೇ ಇಷ್ಟ. ಮಲ್ಲೇಶ್ವರಂ, ಜಯನಗರ್, ಇಲ್ಲ ಅಂದ್ರೆ ಇನ್ನೊಂದು ಸ್ಟ್ರೀಟ್ ಬರುತ್ತಲ್ಲ, ಯಾವ್ದು? ಚರ್ಚ್ ಸ್ಟ್ರೀಟ್. ಯಾವ್ದಕ್ಕೆ ಹೋಗೋಣ? ಅಲ್ಲ ಮನು, ಚರ್ಚ್ ಸ್ಟ್ರೀಟ್ ಅಲ್ಲ, ಅದು ನಂಗೆ ಮರ್ತೋಯ್ತು. ಕಮರ್ಷಿಯಲ್ ಸ್ಟ್ರೀಟ್. ಅಂದ್ರೆ ಏನ್ ಗೊತ್ತಾ, ನಾನು ಮಲ್ಲೇಶ್ವರಂಗೆ ಹೋಗಿದ್ದೀನಿ ಮತ್ತೆ ಜಯನಗರ ಹೋಗಿದ್ದೀನಿ. ಆದ್ರೆ ಜಯನಗರ ಮತ್ತು ಮಲ್ಲೇಶ್ವರಂ ಅಲ್ಲಿ ಲೈಕ್ ಶಾರ್ಟ್ ಟಾಪ್ಸ್ ಎಲ್ಲ ಬರುತ್ತೆ ಗೊತ್ತಾ, ಆ ತರದೆಲ್ಲ ಪರ್ಫೆಕ್ಟ್ ಸಖತ್ತಾಗಿರುತ್ತೆ. ಬಟ್ ಇಲ್ಲಿಗೆ ನಾನು ಒಂದ್ಸರಿನೂ ಹೋಗೇ ಇಲ್ಲ. ಅಲ್ಲಿಗೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಇವತ್ತಿನವರೆಗೂ ನಾನು ಹೋಗೇ ಇಲ್ಲ. ಎಲ್ಲರೂ ಹೇಳ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದೇ ಅದು, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹಿಡನ್ ಪ್ಲೇಸ್ ಸಖತ್ತಾಗಿರೋ ಡ್ರೆಸ್ ಇದೆ ಅಂತ. ಅದಕ್ಕೆ ಒಂದ್ಸರಿ ಅದು ಹೋಗೋಣ ಅಂತ ನಂಗೆ ಆಸೆ. ಸರಿ, ಓಕೆ, ಹೋಗೋಣ ಆಯ್ತಾ. ಫಸ್ಟ್ ಟಿಫನ್ ಮಾಡೋಣ, ಮತ್ತೆ ನಮ್ಗೆ ಒಂದೆರಡು ಪ್ರಮೋಷನ್ ಶೂಟ್ ಇದೆ, ಮತ್ತೆ ರೀಲ್ಸ್ ಮಾಡೋಣ. ಅದನ್ನೆಲ್ಲ ಮಾಡಿ ನಂತರ ಮಧ್ಯಾಹ್ನ ಹೋಗೋಣ. ಮಧ್ಯಾಹ್ನ ಹೋಗೋಣ, ಲೇಟ್ ಆದ್ರೂ ಪರವಾಗಿಲ್ಲ ಅಲ್ವಾ? ಆರಾಮ್ಸೆ ಹೋಗೋಣ ಆಯ್ತಾ. ಫಸ್ಟ್ ಟಿಫನ್ ಮಾಡೋಣ ಈಗ. ಬಟ್ ಇನ್ನೊಂದು ಕಂಡೀಷನ್, ಏನು? ಇವತ್ತೇ ನಂಗೆ ಪರ್ಚೇಸ್ ಮಾಡಿ ಆಗದಿದ್ರೆ ಬೈಕು ಬಾರ್ದು. ಗೊತ್ತದು ನನಗೆ, ಇದೇನು ಹೊಸದ ನನಗೆ. ನೆಕ್ಸ್ಟ್ ಡೇ ಅಂದ್ರೆ ಇನ್ನೊಂದು ದಿವಸನು ಕಂಟಿನ್ಯೂಷನ್ ಇರ್ಬೇಕು ಅಂತ ನಾನು ಹೇಳ್ತಿರೋದು. ಅದೇ ಇದೇ ಹೊಸದ ನನಗೆ. ನಂಗೆ ಸ್ಯಾಂಡಲ್ಸ್ ಎಲ್ಲ ಬೇಕಾಗುತ್ತೆ. ಸರಿಮಾ, ಆಯ್ತು. ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ತಗೊಳ್ಳಿ. ಇವಾಗ ನೀವು ಒಂದೇ ಸಲ ಪರ್ಚೇಸ್ ಮಾಡ್ತೀರಾ ಅಂತಾನು ಹೇಳಕ್ಕಾಗಲ್ಲ. ಬಟ್ ಅಲ್ಲಿರೋ ಕಲೆಕ್ಷನ್ಸ್ ಮೇಲೆ ಡಿಪೆಂಡ್ ಅದು. ನಂಗೆ ಗೊತ್ತಿಲ್ಲ ಅಲ್ವಾ ಅಲ್ಲಿ ಹೆಂಗಿರುತ್ತೆ ಅಂತ. ಇವಾಗ ನೀವ್ ಯಾವಾಗ ಪರ್ಚೇಸ್ ಮಾಡ್ತೀರಾ? ನಾನು ಇವತ್ತೇ ಮಾಡಿ ಇವತ್ತು ಅಲ್ಲಿ ಚೆನ್ನಾಗಿರೋ ಸಿಕ್ಕಿದ್ರೆ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ. ನೋಡೋಣ, ಇಬ್ರಿಗೂ ಇಷ್ಟ ಆದ್ರೆ ತಗೊಳ್ಳೋಣ. ನಿಮ್ಗೆ ಏನ್ ಬೇಕು ನೀವು ತಗೊಳ್ಳಿ ಆಯ್ತಾ. ಚೆನ್ನಾಗಿರೋದು. ಔಟ್ ಆಫ್ ಕಂಟ್ರಿಗೆ ಹೋಗೋದಕ್ಕೆ ಒಳ್ಳೊಳ್ಳೆ ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇವತ್ತಿಂದಾನೆ ಚೆನ್ನಾಗಿರೋ ಡ್ರೆಸ್ಗಳು ಸಿಕ್ಕಿದ್ರೆ ಪರ್ಚೇಸ್ ಮಾಡೋಣ, ಓಕೆನಾ? ಬನ್ನಿ ಹುಡ್ಕೋಣ. ನಿಮ್ಗೆ ಸ್ಯಾಂಡಲ್ಸ್ ಬೇಕಾ, ಶೂಸ್ ಬೇಕಾ, ಏನ್ ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಆಯ್ತಾ. ಗಮ್ ಅನ್ನೋಕೆ ಹುಡುಗಿರಿಗಿನ್ನ ಜಾಸ್ತಿ ಹುಡುಗರ ಡ್ರೆಸ್ ಕಾಸ್ಟ್ಲಿ ಇರುತ್ತೆ, ಅದು ನಿಜ. ಒಂದು ಶರ್ಟಿಗೆನೆ 1000 ಮೇಲೆ ಇರುತ್ತೆ. ಬಟ್ ಇಲ್ಲ, ಹುಡುಗಿರಿಗೆ 1000 ರೂಪೀಸ್ಗೆ ಒಂದ್ 4 ಟಾಪ್ ಸಿಕ್ಬಿಡುತ್ತೆ. ಅದ್ಯಾವ್ದು ಹೇಳಿ? ಲೋಕಲ್ ಬ್ರಾಂಡೆಡ್ ಆದ್ರೆ ಹೆಂಗಿರುತ್ತೆ ಹೇಳಿ, ಎಷ್ಟು ಕಾಸ್ಟ್ಲಿ ಇರುತ್ತೆ? ಇಲ್ಲಮ್ಮ, ಬ್ರಾಂಡೆಡ್ ಸೇಲು ಒಂದೊಂದ್ ಕಡೆ ಕಮ್ಮಿಗೆ ಹಾಕಿರ್ತಾರೆ ಗೊತ್ತಾ, ಟಾಪ್ಸ್ ಗಳೆಲ್ಲ. ಅಲ್ಲೆಲ್ಲ ನಿಮ್ಗೆ ಗೊತ್ತಿಲ್ಲ, ಹುಡುಗಿರ್ದು ಕಮ್ಮಿ ಸಿಗುತ್ತೆ. ಹುಡುಗರ್ದು ಏನೇ ಮಾಡಿದ್ರು 500 ರೂಪೀಸ್ ಮೇಲೇನೆ ಶರ್ಟ್. ಬಟ್ ಇವಾಗ ಎಷ್ಟು ಲಿಮಿಟ್ ಎಷ್ಟು ಇವತ್ತು ಪರ್ಚೇಸಿಂಗ್ಗೆ? ಇಬ್ರಿಗೆ ಎಷ್ಟು ಪ್ಲಾನ್ ಮಾಡಿದ್ರೆ ಏನಾದ್ರು? ಅದನ್ನ ನೋಡ್ಬಿಟ್ಟು ಥಿಂಕ್ ಮಾಡೋಣ ಇಬ್ರು. ಹೌದಾ? ಎಷ್ಟು ಪರ್ಚೇಸಿಂಗ್ ತಗೊಂಡೋಗ್ತಿದೀವಿ ಅಂತ. ಹೋಗ್ಬೇಕಾದ್ರೆ ತಗೊಂಡೋಗೋಣ, ಸರಿನಾ? ಫಸ್ಟ್ ಇವಾಗ ಟಿಫನ್ ಮಾಡ್ಕೊಳ್ಳೋಣ ಬನ್ನಿ. ಸರಿ ಮನು, ಆಯ್ತು. ಕ್ಯೂಟ್ ಆಗಿ ಕಾಣಿಸ್ತಿದ್ರೆ ಕೇಳಿ. ಈ ಡ್ರೆಸ್ ಒಂಥರ ಸಕ್ಕದಾಗಿ ಕಾಣಿಸುತ್ತೆ. ಯಾರು ಕೊಟ್ಟಿದ್ದಾಳೆ? ನಮ್ಮ ಅತ್ತೆ ಕೊಟ್ಟಿದ್ದು. ಬಟ್ ನೆನ್ನೆ ನಾನು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೈಸ್ ಅಲ್ಲಿ ತೆಗ್ದಿಕ್ಕಿದ್ದೆ. ನೋಡಿದ್ರೆ ನನ್ನ ಯಜಮಾನ್ರು ಹಾಕೊಂಡ್ರು, ಪರವಾಗಿಲ್ಲ. ಅವ್ರು ಹಾಕಿದ್ರೆ ನಾನು ಹಾಕಿದ್ರೆ. ನೀವ್ ಹಾಕೊಂಡಿದ್ರಿ ಒಂದ್ಸರಿ, ನಾನ್ ಬಿಚ್ಚಿಟ್ಟಿರೋದು ನೀವ್ ಹಾಕೊಂಡಿರ್ತೀರಾ, ನೀವ್ ಬಿಚ್ಚಿಟ್ಟಿರೋದು ನಾನು ಹಾಕೊಂಡಿರ್ತೀನಿ. ಸರಿ ಆಯ್ತು ಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಕುಡಿದ್ವಿ. ಇವಾಗ ಶಾಪಿಂಗ್ ಹೋಗ್ಲಿಕ್ಕಿದೆ ಅಲ್ವಾ, ಅದಕ್ಕಿಂತ ಮುಂಚೆ ಟಿಫಿನ್ ಮಾಡೋಣ, ಓಕೆನಾ? ನೋಡಿ ಗಾಯ್ಸ್, ಇವ್ರು ಏನ್ ಮಾಡಿದ್ರು ಅಂದ್ರೆ ಇವಾಗ ಟಿಫಿನ್ ಏನು ನಾನು ಹೇಳ್ತೀನಿ. ಟಿಫಿನ್ ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಓಡ್ಕೊಂಡು ಬಂದಿದ್ರ ಆಯ್ತಾ. ಏನು ಬ್ರಷ್ ಕೂಡ ಮಾಡಿರ್ಲಿಲ್ಲ, ಏನು ಮಾಡಿರ್ಲಿಲ್ಲ. ಗಬ್ಬು ಅಂದ್ರೆ ಗಬ್ಬು. ಇವಾಗ ನೋಡಿ ಹಂಗೆ ಬೈದ್ ಕಳಿಸ್ದೆ, ಹೋಗಿ ಫಸ್ಟ್ ಬ್ರಷ್ ಮಾಡ್ಕೊಂಡು ಬನ್ನಿ ಅಂತ. ಹಂಗೆ ಓಡ್ಕೊಂಡು ಹೋದ್ರು ಬ್ರಷ್ ಮಾಡೋಕೆ. ನೀಟಾಗಿ ಬ್ರಷ್ ಮಾಡ್ಕೊಂಡ್ ಬನ್ನಿ. ಇವತ್ತಿನ ನಮ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಬ್ರೇಕ್ಫಾಸ್ಟ್ಗೆ ನೋಡಿ ಇಲ್ಲಿ ಮುದ್ದೆ ಮತ್ತೆ ಉಪ್ಸಾರು ಮತ್ತೆ ಪಲ್ಯ ಮಮ್ಮಿ ಮಾಡಿದ್ದಾರೆ.
ಸಖತ್ತಾಗಿರುತ್ತೆ ಇದು. ಮತ್ತು ಹೆವಿ ಪ್ರೋಟೀನ್ ಅಂದರೆ ಹೆವಿ ಪ್ರೋಟೀನು. ಬೆಳಿಗ್ಗೆ ತಿಂದರೆ ತುಂಬ ಒಳ್ಳೆಯದು. ನನಗಂತೂ ಇಷ್ಟಪ್ಪ. ಮುದ್ದೆ ನನಗೆ ಮುಂಚೆ ಇಷ್ಟನೇ ಇರಲಿಲ್ಲ, ಯಾಕಂತಂದರೆ ನಮ್ಮ ಊರಲ್ಲಿ ಮುದ್ದೆ ಎಲ್ಲ ಮಾಡ್ತಾನೆ ಇರಲಿಲ್ಲ. ಬಟ್ ಬೆಂಗಳೂರು ಬಂದ ನಂತರ ಮುದ್ದೆ ತಿನ್ನೋಕೆ ನಾನು ಸ್ಟಾರ್ಟ್ ಮಾಡಿದೆ ಆಯಿತಾ. ಸಖತ್ತಾಗಿರುತ್ತೆ. ಮತ್ತು ಸ್ಟಾರ್ಟಿಂಗ್ ತಿನ್ನಬೇಕಾದ್ರೆ ಮುದ್ದೆ ನುಂಗೇ ಹೋಗ್ತಿರ್ಲಿಲ್ಲ, ಎಲ್ಲ ಇಲ್ಲೇ ಸಿಕ್ಕಾಕೊಂಡ್ಬಿಡ್ತಿತ್ತು. ಬಟ್ ಇವಾಗ ಅಡ್ಜಸ್ಟ್ ಆಗಿದ್ದೀನಿ ಮುದ್ದೆಗೆ. ನಂಗೆ ತುಂಬ ಇಷ್ಟ. ಹೆವಿ ಸ್ಟ್ರಾಂಗ್ ಆಗ್ತೀವಿ. ಬನ್ನಿ ತಿನ್ನೋಣ ಫಸ್ಟು. ನಾ ತಿಂತೀನಿ ನೋಡಿ, ಇಲ್ಲಿ ಇಟ್ಟಿದ್ದೀನಿ, ನಿಮ್ಗೂ ಇಟ್ಟಿದ್ದೀನಿ, ಇಲ್ಲಿ ತಂದು ಇಟ್ಟಿದ್ದೀನಿ. ಬನ್ನಿ ತಿನ್ನೋಣ. ಸರಿ, ನಾನು ನಿಮ್ಮ ಹಿಂದೆ ಫಾಲೋ ಮಾಡ್ತೀನಿ. ಇರಿ, ನಿಮ್ಮನ್ನು ಸ್ವಲ್ಪ ಬಿಳಿ ಮಾಡೋಣ. ಏನ್ ಗೊತ್ತಾ, ನೀವು ಚಿಕ್ಕ ವಯಸ್ಸಿನಲ್ಲೇ ಮುದ್ದೆ ತಿಂತಿದ್ದೀರಾ ಅಲ್ವಾ? ಹೌದು. ನಿಮ್ಗೆ ಇಷ್ಟನಾ? ಸಖತ್ ಇಷ್ಟ. ನಂಗೆ ಏನ್ ಗೊತ್ತಾ, ಅವಾಗೆಲ್ಲ ನಮ್ಮ ಮನೇಲಿ ಡೈಲಿ ಮುದ್ದೆ ಇರ್ತಾ ಇತ್ತು. ಅಪ್ಪ ಬೇಕೇ ಬೇಕಾಗಿತ್ತು ಅಪ್ಪನಿಗೆ. ಅವಾಗ ನಾವು ತಿಂತಿದ್ವಿ. ನನಗೆ ತಿನ್ನಕ್ ಇಷ್ಟ ಇಲ್ಲ ಅಂದ್ರು ನಮ್ಮ ಅಮ್ಮ ಬಿಡ್ತಾ ಇರ್ಲಿಲ್ಲ. ನಂಗೆ ಏನ್ ಗೊತ್ತಾ, ನಮ್ ಸೈಡ್ ಮುದ್ದೆ ಎಲ್ಲ ಮಾಡ್ತಾನೆ ಇರ್ಲಿಲ್ಲ. ಬಟ್ ಆದ್ರೂ ನಾನು ಅಮ್ಮನ ಹತ್ರ ಫೋರ್ಸ್ ಮಾಡಿ 1-2 ಸಾರಿ ಎಲ್ಲ ಮಾಡಿಸ್ಕೊಂಡಿದೀವಿ ಮುದ್ದೆನ. ತಿಂದಿದೀವಿ ನಾವುನು. ಬಟ್ ನುಂಗೋಕ್ ಆಯ್ತಿರ್ಲಿಲ್ಲ, ಜಗಿತಾ ಇದ್ದೆ. ಹೌದು. ಇವರು ಮುದ್ದೆನ ಹೆಂಗ್ ತಿಂತಾರೆ ಅಂದ್ರೆ ಅಗಿತಾರೆ ಹಿಂಗೆ. ಅವ್ರ ಕಡೆ ಜಗ್ಯೋದು ಅಂತಾರೆ, ನಮ್ ಕಡೆ ಅಗಿಯೋದು ಅಂತಾರೆ. ಅಗ್ದೇ ತಿಂತಾ ಇದ್ವಿ. ಆತರ ತಿಂದ್ರೆ ಚೆನ್ನಾಗಿರಲ್ಲಮ್ಮ, ನುಂಗ್ಬೇಕು. ಗೊತ್ತಿಲ್ಲದೆ ಆದ್ರೆ ನಾಟಿ ಕೋಳಿಗೆ ಸಾರಿಗೆ ಸಖತ್ತಾಗಿರ್ತಿತ್ತು. ನನ್ ಜೊತೆ ಯಾವಾಗ ಪರಿಚಯ ಆಯ್ತು ಅವಾಗಿಂದ ನಮ್ಮ ಮನೇಲಿ ಮುದ್ದೆ ತಿನ್ನಕ್ ಸ್ಟಾರ್ಟ್ ಮಾಡಿದ್ರು ಸಣ್ಣವರು. ಸಣ್ಣವ್ರಿಗೆ ಹೆವಿ ಇಷ್ಟ ಮುದ್ದೆ ಅಂದ್ರೆ, ಅಲ್ಲ ಸಣ್ಣವ? ಇವತ್ತು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಕೂಡ ಮುದ್ದೆನೆ ಮಾಡಿದ್ದಾರೆ. ಬನ್ನಿ ತಿನ್ಬೋಣ. ಸಣ್ಣ ಆಲ್ರೆಡಿ ತಿನ್ನೋದಕ್ಕೆ ರೆಡಿ ಆಗಿದ್ದಾರೆ. ಫೈನಲಿ ಈಗಷ್ಟೇ ರೆಡಿಯಾಗಿ ಬಂದ್ವಿ. ನೋಡಿದ್ರೆ ಈಚೆ ಮಳೆ ಬರೋ ತರ ಇದೆ. ಸನುಮ, ಏನ್ ಬನ್ನಿ, ಇಲ್ಲಿ ಎಲ್ಲಿ ಓಡೋಗ್ತಿದ್ದೀರಾ? ಮಳೆ ಬಂದ್ರೆ ಇವಾಗ ಎಲ್ಲಿ ಮಳೆ ಬಂದ್ರೆ ಏನ್ ಮಾಡೋದು? ಟೈಮ್ ನೋಡಿ, ಇವಾಗ ಎಷ್ಟಾಯ್ತು? 1 o'clock ಆಯ್ತು. ಇವಾಗ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಲೇಬೇಕು ನಾವು. ಬನ್ನಿ. ಅದಕ್ಕಿಂತ ಮುಂಚೆ ಒಂದು ಶೂಟ್ ಇದೆ, ಶೂಟ್ ಮುಗಿಸಿ ಹಂಗೆ ಹೋಗುತ್ತಾನೆ ಮುನು. ಹೌದು. ಇವಾಗ ಒಂದು ಪ್ರಮೋಷನ್ ಶೂಟ್ ಇದೆ, ಮತ್ತೆ ಶಾಪಿಂಗ್ ಬೇರೆ ಮಾಡಬೇಕು. ನಮಗೆ ಕಮ್ಮಿ ಟೈಮ್ ಇದೆ. ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೀವಿ, ಆದಷ್ಟು ಬೇಗ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಇವಾಗ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಸಣ್ಣವರು ಸ್ವಲ್ಪ ಶಾಪಿಂಗ್ ಮಾಡೋದು ಲೇಟು, ಆದ್ರೂ ಹೋಗೋಣ. ಲೇಟ್ ಆದ್ರೂ ಪರವಾಗಿಲ್ಲ, ಅದಕ್ಕೆ ಸ್ವಲ್ಪ ಆದಷ್ಟು ಬೇಗನೆ ಹೋಗ್ತಾ ಇರೋದು. ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ತಗೊಳ್ಳಿ, ಸರಿನಾ? ಬನ್ನಿ, ಏನ್ ಶಾಪಿಂಗ್ ಮಾಡ್ತಾರೆ ನೋಡೋಣ. ಮತ್ತೆ ಇವಾಗ ನಾವು ಹೋಗ್ತಿರೋದು ಪ್ರಮೋಷನ್ ಶೂಟ್ಗೆ. ಅಲ್ಲಿಂದ ಪ್ರಮೋಷನ್ ಶೂಟ್ ಮುಗಿಸ್ಕೊಂಡು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತೀವಿ. ಬನ್ನಿ ಹೋಗೋಣ. ನಾನು ಆಲ್ಮೋಸ್ಟ್ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋದು ಮಲ್ಲೇಶ್ವರಂ ಅಥವಾ ಜಯನಗರದಲ್ಲಿ. ಫಾರ್ ದ ಫಸ್ಟ್ ಟೈಮ್ ಇವತ್ತು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಡ್ರೆಸ್ ಎಲ್ಲ ಚೆನ್ನಾಗಿರೋದು ಸಿಗುತ್ತಾ ಅಂತ. ಚೆನ್ನಾಗಿರೋ ಡ್ರೆಸ್ ಕಲೆಕ್ಷನ್ಸ್ ಇದ್ರೆ ನಿಮಗೆ ಕೂಡ ನಾನು ರೆಫರ್ ಮಾಡ್ತೀನಿ, ನೀವು ಕೂಡ ಹೋಗಿ ಬೈ ಮಾಡಿ, ಸರಿನಾ? ನೋಡಿ ನಮ್ಮ ಚೆನ್ನಾಗಿರೋದೇನಾದ್ರೂ ನಿಮಗೆ ಸಿಕ್ಕಿದ್ರೆ ನೀವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ರೆಫರ್ ಮಾಡಿ. ಅದನ್ನೇ ಇವಾಗ ಹೇಳಿದ್ ನಾನು. ಬನ್ನಿ ಹೊರಡೋಣ. ಮಳೆ ಬರೋ ತರ ಇದೆ, ಮಳೆಯಲ್ಲಿ ನಿಂತ್ಕೊಂಡು ಹೋಗೋದು ಬೇಡ. ಸರಿ, ಅಲ್ಲೆಲ್ಲ ನಿಂತ್ಕೊಂಡು ಹೋಗೋಣ. ಸರಿ ಆಯ್ತು. ಫೈನಲಿ ನಮ್ದು ಶೂಟ್ ಮುಗೀತು. ಇವತ್ತು ಯಾವ್ದು ಪ್ರಮೋಷನ್ ಇದ್ದಿದ್ದು? ಪೂರ್ವಿಕಾದಲ್ಲಿ ಪ್ರಮೋಷನ್ ಇತ್ತು. ಅಲ್ಲಿ ಒಂದು ಫೋನ್ ಲಾಂಚಿಂಗ್ ಇತ್ತು, MI ಫೋನ್ ಲಾಂಚಿಂಗು. ಆ ಲಾಂಚಿಂಗಿಗೆ ಹೋಗಿದ್ವಿ. ಅಂದರೆ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ MI ಫೋನು, ಅದರದ್ದು ಶೂಟ್ ಮಾಡಿದ್ದು. ಇವಾಗ ಇಲ್ಲಿಂದ ಶಾಪಿಂಗ್ ಹೊರಡಬೇಕು. ಡೈರೆಕ್ಟ್ ಇಲ್ಲಿಂದ ಹೊರಡೋಣ. ಊಟ ಅಲ್ಲೇ ನಿಯರ್ ಮಾಡೋಣ, ನಿಮ್ಮ ಆಫೀಸ್ ನಿಯರ್. ಸರಿ, ಓಕೆ. ಬಿರಿಯಾನಿ ತಿನ್ನೋಣ. ಇವಾಗ ಬಿರಿಯಾನಿ ತಿನ್ಬೇಕು. ನೋಡಿ ಮಳೆ ಬರೋ ಥರ ಆಗಿದೆ. ಇವಾಗ ನಾವು ಹೋಗೋಷ್ಟರಲ್ಲಿ ನೆಂದೋಯ್ತೀವೋ ಏನೋ ಗೊತ್ತಿಲ್ಲ, ಬಟ್ ನೆನೆಯೋದಂತೂ ಇಲ್ಲ. ಅಲ್ಲಿ ಇಲ್ಲಿ ಸೈಡಲ್ಲಿ ಹಾಕಿ ನಿಲ್ಲಿಸ್ತೀವಿ. ನೆಂದ್ರೆ ಹುಷಾರಿಲ್ದಿರೋ ಥರ ಆಗೋಗ್ಬಿಡುತ್ತೆ. ಅಲ್ವಾ ಸನುಮ? ಹೌದು ಮನು, ಎಲ್ಲಾದ್ರೂ ನಿಲ್ಸೋಣ, ಸರಿನಾ? ನೋಡಿ ಗೈಸ್, ಬೆಂಗಳೂರಲ್ಲಿ ಜೋರು ಮಳೆ ಆಯ್ತಾ. ಅಪ್ಪ, ಈ ತರ ಇದ್ರೆ ಹೇಗೆ ಶಾಪಿಂಗ್ ಹೋಗೋದು ಅಲ್ವಾ? ಅದಕ್ಕೋಸ್ಕರ ನಾನು ಮುನ್ನುಗೆ ಹೇಳ್ತಾ ಇದ್ದೀನಿ, ಇವತ್ತು ಬೇಡ ಮುನ್ನು ಶಾಪಿಂಗ್. ಇವತ್ತು ಹೋಗ್ಬೇಕಾಗಿತ್ತು, ಏನ್ ಮಾಡೋದು, ಮಳೆ ಬಂದು ಎಲ್ಲ ಟೈಮ್ ಹೋಯ್ತು. ಶೂಟಲ್ಲಿ 1 hour ಆಯ್ತು. ಇಲ್ಲಿ ನೋಡಿದ್ರೆ ಮಳೆನೇ ಬಿಡ್ತಾ ಇಲ್ಲ. ಮಳೆ ಇನ್ನೂ ಬರ್ತಾನೆ ಇದೆ. ನಿಮಗೆ ವಿಡಿಯೋದಲ್ಲಿ ಅಷ್ಟೊಂದು ಕಾಣಿಸ್ತಿಲ್ಲ ಅಷ್ಟೇ. ಇನ್ನು ಆ ಸೈಡ್ ವಿಧಾನಸೌಧ ಸೈಡ್ ಎಲ್ಲ ಇನ್ನೂ ಜೋರ್ ಮಳೆ ಇದೆ ಅಂತೆ. ನಾವ್ ಇವಾಗ ಹೋದ್ರೆ ಫುಲ್ಲು ನೆಂದ್ಬಿಡ್ತೀವಿ. ಅದಕ್ಕೆ ಇವತ್ತು ಬೇಡ, ನಾಳೆಗೆ ಪೋಸ್ಟ್ಪೋನ್ ಮಾಡೋಣ. ಹೊರಗಡೆ ಮಳೆ ಬರ್ತಿತ್ತಲ್ವಾ, ಅದಕ್ಕೆ ಬಿರಿಯಾನಿ ತಿನ್ನೋಣ ಅಂತ ಬಂದಿದೀವಿ. ಸನುಮ, ಏನ್ ಬೇಕು ನಿಮಗೆ? ಕುಷ್ಕ ಕಬಾಬ್ ಇಷ್ಟನಾ? ನಾನು ಆಲ್ರೆಡಿ ಅದನ್ನ ಆರ್ಡರ್ ಮಾಡಾಯ್ತು. ನನಗೆ ಆಕ್ಚುಲಿ ಮೆಜೆಸ್ಟಿಕ್ ಹತ್ರ ಒಂದು ಹೋಟೆಲ್ ಇದೆ, ನೀವು ಕರ್ಕೊಂಡು ಹೋಗಿದ್ರೆ ಗೊತ್ತಾ, ನಿಮ್ಮ ಆಫೀಸ್ ಹತ್ರ. ಅಲ್ಲಿ ಹೋಗಿ ತಿನ್ಬೇಕು ಅಂತ ಇಷ್ಟ. ಬಟ್ ಇವತ್ತು ಅಲ್ಲಿ ಶಾಪಿಂಗ್ ಹೋಗ್ತಿದ್ರೆ ಪಕ್ಕ ತಿಂತಿದ್ವಿ, ಬಟ್ ಶಾಪಿಂಗ್ ಹೋಗ್ತಿಲ್ಲ ಅಲ್ವಾ, ಪೋಸ್ಟ್ಪೋನ್. ಅಲ್ಲಿಗೆ ಹೋಗೋದು ಪೋಸ್ಟ್ಪೋನ್. ನಿಯರ್ ನಮ್ಮ ಮನೆ ಹತ್ರನೇ ಬಿರಿಯಾನಿ ತಗೊಂಡ್ವಿ. ಮಳೆ ಬರ್ತಿತ್ತು ಜೋರಾಗಿ ಅಂತ. ರಿಟರ್ನ್ ಇವಾಗ ಮನೆಗೆ ಹೋಗ್ಬೇಕು. ಚೆನ್ನಾಗಿ ತಿನ್ನಿ ಸನುಮ, ಸರಿನಾ? ಸರಿ. ಬೆಳಗ್ಗೆ ಮುದ್ದೆ, ಇವಾಗ ಬಿರಿಯಾನಿ.
ಮತ್ತೆ ಕಬಾಬ್ ಅಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ನಮ್ಮ ಸಣ್ಣವ್ರ ಫೇವ್ರೇಟು ಕಬಾಬ್ ಕೂಡ ಬಂತು. ಸನಮ್ಮ ಹೆವಿ ಇಷ್ಟ ಅಲ್ಲ ನಿಮಗೆ? ನಾನೇನು ಹೇಳಿದ್ದೆ ಹೇಳಿ ನಿಮಗೆ, ನೀವು ಚಿಕನ್ನೇ ತಿನ್ನಬಾರ್ದು ಅಂತ ಹೇಳಿದ್ದೆ. ಈಗ ಮತ್ತೆ ಚಿಕನ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಚಿಕನ್ ಇಲ್ಲ ಅಂದರೆ ನಮ್ಮ ಸಣ್ಣವ್ರು ಬದುಕಲ್ವಂತೆ ನೋಡಿ. ಗೌಡರ್ ಸ್ಟೈಲ್ ಬಿರಿಯಾನಿ ಚೆನ್ನಾಗಿದೆ ನೋಡಿ. ಇಲ್ಲಿ ಕಬಾಬ್. ಗೈಸ್, ಇವತ್ತು ಶಾಪಿಂಗ್ ಹೋಗೋದಿದ್ರೆ ಏನಂತೆ, ನಾವು ಇಂಟರ್ನ್ಯಾಷನಲ್ ಟ್ರಿಪ್ನ ಎಲ್ಲಿಗೆ ಹೋಗ್ತಿದ್ದೀವಿ ಮತ್ತು ಯಾವ ಡೇಟಿಗೆ ಹೋಗ್ತಿದ್ದೀವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀವಿ, ಓಕೆನಾ? ನೋಡಿ, ನಮ್ಮ ಮುನ್ನು ಅವರು ಗಾಡಿನ ಚಾರ್ಜಿಗೆ ಹಾಕ್ತಾ ಇದ್ದಾರೆ. ಫುಲ್ ಮಳೆ ಬಂದ್ಬಿಟ್ಟು ಹೆಂಗಾಗೈತೆ ನೋಡಿ, ಎಲ್ಲ ತ್ಯಾವ ಆಗ್ಬಿಟ್ಟಿದೆ. ಆಯ್ತಾ ಮುನ್ನು? ಇನ್ನೊಂದು ವಿಷಯ ಏನು ಗೊತ್ತಾ? ಏನಪ್ಪ? ನಮ್ಮ ಗಾಡಿ ಚಾರ್ಜಿಂಗು ಇರಲಿಲ್ಲ. ನಾವೇನಾದ್ರೂ ಹೋಗಿದ್ರೆ ಅಷ್ಟೇ ಬಾಕಿ ಆಗ್ತಿದ್ವಾ? ಅಂದ್ರೆ ಅಮ್ಮನ ಹತ್ರ ಗಾಡಿ ಇಸ್ಕೊಂಡು ಹೋಗ್ಬೇಕಾಗಿತ್ತು, ಪೆಟ್ರೋಲ್ ಗಾಡಿ ಇಸ್ಕೊಂಡು ಹೋಗ್ಬೇಕಾಗಿತ್ತು. ಸರಿ ಬಿಡಿ, ನಾಳೆ ಹೋಗೋಣ. ಇವತ್ತು ಅವರಿಗೆ ನಾಳೆ 2-3 ಪ್ಲೇಸಿಗೆ ಹೋಗೋಣ ಶಾಪಿಂಗಿಗೆ. ಸರಿ, ಇವತ್ತೇನ್ ಗೊತ್ತಮ್ಮ, ಅವ್ರಿಗೆ ಡೀಟೇಲ್ಸ್ ಆಗಿ ಹೇಳೋಣ, ಎಲ್ಲಿಗೆ ಹೋಗೋದು, ಯಾವತ್ತು ಹೋಗೋದು, ಮತ್ತೆ ಟಿಕೆಟ್ ತೋರ್ಸೋಣ. ಸರಿ, ಟಿಕೆಟ್ ಬಂದಿದೆ ಅಲ್ವಾ, ಓಕೆ, ಅದನ್ನ ತೋರ್ಸೋಣ. ಇವಾಗ ತಾನೇ ಊಟ ಮಾಡ್ಕೊಂಡು ಬಂದು ಫುಲ್ ಹೊಟ್ಟೆ ಆಗೋಗಿದೆ, ಅಂದ್ರೆ ಹೊಟ್ಟೆ ಫುಲ್ ಆಗೋಗಿದೆ. ಹೊಟ್ಟೆ ಫುಲ್ ಆಗಿದೆ ಅಂದ್ರೆ ಟ್ಯಾಂಕ್ ಫುಲ್ ಆಗಿದೆ ಇವಾಗ. ಸರಿ ಹೇಳಿ, ಎಲ್ಲಿಗೆ ಹೋಗ್ತಿದೀವಿ ನಾವು, ಮತ್ತೆ ಇವಾಗ ಶಾಪಿಂಗ್ ಹೋಗಿದ್ರೆ ನಾವು ಎಷ್ಟು ಖರ್ಚು ಮಾಡ್ತಿದ್ವಿ ಅನ್ನೋದನ್ನ ಕ್ಲಿಯರ್ ಆಗಿ, ಅಂದ್ರೆ ನಾವ್ ಇವಾಗ ಒಂದು ರೌಂಡ್ ಅಪ್ ಹಾಕೊಂಡಿರ್ತೀವಿ ಗೊತ್ತಾ, ಇಷ್ಟು ಖರ್ಚು ಮಾಡ್ತೀವಿ ಅಂತ ರೌಂಡ್ ಅಪ್ ಹಾಕಿರ್ತೀವಿ ಗೊತ್ತಾ, ಅಷ್ಟನ್ನ ಇವಾಗ ಸಣ್ಣವ್ರು ಹೇಳ್ತಾರೆ ಎಷ್ಟು ನಾವು ರೌಂಡ್ ಅಪ್ ಹಾಕೊಂಡಿದ್ವಿ, ಮತ್ತೆ ನಾವು ಯಾವ ಪ್ಲೇಸ್ಗೆ ಹೋಗ್ತಿದೀವಿ, ಯಾವ ದಿನ ಅಂತಾನು ಸಣ್ಣವ್ರು ಹೇಳ್ತಾರೆ. ಯಾರು ಹೇಳಿದ್ರೇನು? ಓಕೆ, ನಾವು ಶಾಪಿಂಗಿಗೆ ಅಂತ 60,000 ಟಾರ್ಗೆಟ್ ಇಟ್ಕೊಂಡಿದೀವಿ. ಅಂದ್ರೆ 30,000 ನಾನು ಡ್ರೆಸ್ ಪರ್ಚೇಸ್ ಮಾಡೋಕೆ 30,000 ಮುನ್ನು ಅವ್ರಿಗೆ ಏನ್ ಡ್ರೆಸ್ ಮಾತ್ರ ಅಂತ ಅಲ್ಲ, ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದು. ಹಾ ಹೌದು, 30,000 ಅಲ್ಲಿ ಏನ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅಂತ ನಾವಿಬ್ರು ಪ್ಲಾನ್ ಮಾಡ್ಕೊಂಡಿದೀವಿ, ಆಯ್ತಾ? ಮತ್ತೆ ನಾವು ಹೋಗ್ತಿರೋದಿಲ್ಲ ಅಂತ ನೀವ್ ಹೇಳ್ಬೇಕು. ಸ್ಟ್ಯಾಂಡ್ ತಗೋ ಬರ್ತೀನಿ, ಸ್ಟ್ಯಾಂಡ್ ಇಟ್ಟು ಮಾತಾಡೋಣ, ಓಕೆನಾ? ಓಕೆ, ಬನ್ನಿ ಇಬ್ರು ಒಟ್ಟಿಗೆ ಮಾತಾಡೋಣ, ಅವಾಗ ಚೆನ್ನಾಗಿರುತ್ತೆ ಅಲ್ವಾ? ಸರಿ, ಆಯ್ತು. ರೀಸೆಂಟ್ ವ್ಲಾಗಲ್ಲಿ ಹೇಳಿದ್ವಿ ನಾವು ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದ್ದೀವಿ, ಗೆಸ್ ಮಾಡಿ ನಾವು ಯಾವ ಕಂಟ್ರಿಗೆ ಹೋಗ್ತಿರ್ಬೋದು ಅಂತ. ನಮಗಂತೂ ಇದು ಒಂದು ಕನ್ಸು ಅಂತಲೇ ಅನ್ಬೋದು. ಫಸ್ಟ್ ಟೈಮು ನಾವು ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇರೋದು. ಫ್ಲೈಟಲ್ಲಿ ಓಡಾಡಿದ್ದೀವಿ ಔಟ್ ಆಫ್ ಸ್ಟೇಟ್ಗೆ, ಬಟ್ ಔಟ್ ಆಫ್ ಕಂಟ್ರಿಗೆ ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ಲ ಸರ್? ಹೌದು. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಫಸ್ಟ್ ಟೈಮ್ ಇಬ್ಬರು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದೀವಲ್ವಾ, ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಂಗಂತ ಇದು ಹನಿಮೂನ್ಗೆ ಹೋಗ್ತಿರೋದಲ್ಲ, ಸೊ ಅದಕ್ಕೆ ಅಂತ ನಾವು ಬೇರೆನೇ ಸಪ್ರೇಟ್ ಪ್ಲೇಸ್ನ ಪ್ಲಾನಿಂಗಲ್ಲಿ ಇಟ್ಕೊಂಡಿದ್ದೀವಿ. ಹೌದು, ಇದು ಹನಿಮೂನ್ ಅಂತ ಯಾರು ಅನ್ಕೊಂಬೇಡಿ. ಆಮೇಲೆ ನಾವು ಹನಿಮೂನ್ಗೆ ಹೋಗ್ತಿದ್ದೀವಿ ಔಟ್ ಆಫ್ ಕಂಟ್ರಿಗೆ ಮದುವೆ ಆದಮೇಲೆ ಅಂತ. ಇಲ್ಲ, ಮದುವೆ ಆದಮೇಲೆ ನಾವು ಎಲ್ಲೂ ದೂರದ ಪ್ಲೇಸ್ಗೆ ಎಲ್ಲೂ ಹೋಗಿಲ್ಲ, ಹೋಗಬೇಕು ಅಂತ ಆಸೆ ಇತ್ತು. ಅಂದರೆ ಮದುವೆಗಿನ್ನ ಮುಂಚೆ ಹೋದರೆ ಅದು ತಪ್ಪಾಗುತ್ತೆ ಅಲ್ವಾ ಅಮ್ಮ? ಹೌದು, ಮದುವೆ ಆದಮೇಲೆ ಹೋದರೆ ಒಂಥರ ಫ್ರೀಡಮ್ ಇರುತ್ತೆ ನಮಗೆ, ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸೊ ಅದೇ ಆಸೆಯಲ್ಲಿ ನಾನು ಮತ್ತು ಸನ್ನು ಮದುವೆ ಆದಮೇಲೆ ಫಸ್ಟ್ ಟೈಮು ಮಲೇಷಿಯಾಗೆ ಹೋಗ್ತಾ ಇದ್ದೀವಿ. ಹೌದು. ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದೀರಾ ಹೇಳಿ, ಕನ್ಫರ್ಮೇಶನ್ ಕೊಡಿ, ನೀವು ಎಲ್ಲೂ ಅಂತ ಹೇಳೇ ಇಲ್ಲ, ಹೋಗ್ತಿದ್ದೀರಾ ಇಲ್ವಾ ಅದನ್ನಾದ್ರೂ ಹೇಳಿ ಅಂತ ಕೇಳ್ತಾ ಇದ್ರಿ. ಇಷ್ಟು ದಿನ ಏನಕ್ಕೋಸ್ಕರ ಹೇಳಿಲ್ಲ ಅಂತ ಅಂದರೆ ನಾವು ಶೂಟಲ್ಲಿ ಬ್ಯುಸಿ ಇದ್ವಿ, ಮತ್ತಾದ್ಮೇಲೆ ಮನೆ ಬೇರೆ ಹುಡ್ಕೋ ಬ್ಯುಸಿಯಲ್ಲಿ ಇದ್ವಿ. ಆಮೇಲೆ ಮನೆ ಸಿಕ್ಕಿದ್ನ ಹೇಳ್ಕೊಂಡ್ವಿ, ಎಲ್ಲಾನು ಮಿಕ್ಸ್ ಆಗಿಬಿಡುತ್ತೆ ಅಂತ ಹೇಳಿ 1 by 1 ಕ್ಲಿಯರ್ ಮಾಡ್ಕೊಂಡು ಬಂದ್ವಿ. ಇವಾಗ ಶೂಟಿಂಗ್ ಮುಗೀತು, ಅದಾದ್ಮೇಲೆ ಇವಾಗ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದೀವಿ. ಯಾವ ಡೇಟಿಗೆ ಹೋಗ್ತಿದೀವಿ ಸನುಮ? ನಾವು ಹೋಗ್ತಿರೋದು ಇದೇ ಮಂತ್ 17th 17th ನೈಟ್ ಫ್ಲೈಟ್ ಇರೋದು. ಸೊ 17 ಹೋದ್ರೆ ಒಂದು 4-5 days ಆದ ನಂತರ ರಿಟರ್ನ್ ಬರೋದು. ರೀಸೆಂಟ್ ಆಗಿ ಇವಾಗ ಟಿಕೆಟ್ ಬಂತು, ಸೊ ಅವಾಗಲೇ ನಮಗೂ ಕನ್ಫರ್ಮೇಶನ್ ಆಗಿದ್ದು. ಆ ಕನ್ಫರ್ಮೇಶನ್ ಆದ್ಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಫೈನಲಿ ಇನ್ಫಾರ್ಮ್ ಮಾಡ್ತಿದೀವಿ. ಅದೇ ಮುನು, ಇದು ಆಕ್ಚುಲಿ ಹೇಳ್ಬೇಕಂದ್ರೆ 2 months ಬಿಫೋರ್ ನಾವು ಟಿಕೆಟ್ಸ್ಗೆ ಪ್ಲಾನಿಂಗ್ ಎಲ್ಲ ಮಾಡಿದ್ವಿ, ಆಯ್ತಾ? ಅಂದ್ರೆ ಈ ಪ್ಲೇಸಿಗೆ ನಮ್ಗೆ ಟಿಕೆಟ್ ಬೇಕು ಅಂತೆಲ್ಲ ಬುಕ್ಕಿಂಗ್ ಮಾಡಿದ್ವಿ. ಬಟ್ ಟಿಕೆಟ್ ಬಂದಿದ್ದು ಇವಾಗ ಒಂದು 2 days ಬ್ಯಾಕ್ ಅಲ್ವಾ, 2 days ಬ್ಯಾಕ್ ಬಂತು. ಸೊ ಅದೆಲ್ಲ ಬಂದ ನಂತರನೇ ನಿಮ್ ಜೊತೆ ಶೇರ್ ಮಾಡ್ಕೊಂಡು ಈ ಮ್ಯಾಟ್ರ್ ಅಂತ ಇವಾಗ ಹೇಳ್ತೀವಿ. ಪೂರ್ತಿ ವಿಷಯನ ಹೇಳಿ ಮುಗಿಸ್ಬೋಣ ಅಂತ ಅನ್ಕೊಂಡ್ವಿ ಒಂದೇ ಸರಿ ಅಲ್ವಾ ಅಮ್ಮ? ಹೌದು. ಬಟ್ ಆದ್ರೆ ಇವತ್ತು ಶಾಪಿಂಗ್ ಹೋಗೋಣ, ಬಂದ್ಮೇಲೆ ಎಲ್ಲ ಹೇಳೋಣ ಅಂತ ಅನ್ಕೊಂಡ್ವಿ. ಶಾಪಿಂಗು ಮಾಡ್ಕೊಂಡು ಬಂದ್ಬೇಡ ಅಂತ. ನೋಡಿದ್ರಲ್ಲ ಮಳೆ ಹೆಂಗ್ ಬರ್ತಿದೆ ಅಂದ್ರೆ ಹೊರಗಡೆ ತುಂಬಾ ಜೋರ್ ಮಳೆ. ಇಲ್ಲಿ ಮಾತ್ರ ಅಲ್ಲ, ನಾವು ಹೋಗೋ ಪ್ಲೇಸಲ್ಲೂ ಕೂಡ ಅಲ್ಲೂ ಮಳೆ ಅಂತ ನಾನು ಫೋನ್ ಮಾಡಿ ನನ್ನ ಫ್ರೆಂಡ್ ಹತ್ರ ಕೇಳಿದೆ, ತುಂಬಾ ಮಳೆ ಇದೆ ಇವತ್ತು ಬರಕ್ ಹೋಗ್ಬೇಡಿ,
ನಾಳೆ ಹೋಗೋಣ ಅಂತ ಅಂದ್ರು ನನ್ನ ಫ್ರೆಂಡು. ನಾಳೆಗೆ ಪ್ಲಾನ್ ಪೋಸ್ಟ್ಪೋನ್ ಆಯ್ತು. ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಈಗ ತಗೋಬಿಡೋಣ ಆದಷ್ಟು ಬೇಗ, ಆಮೇಲೆ ನಮ್ಗೆ ಅಲ್ಲಿ ಇಲ್ಲಿ ಶೂಟ್ ಇರುತ್ತೆ, ಮತ್ತೆ ಡೈಲಿ ವ್ಲಾಗ್ ಮಾಡ್ಬೇಕಾಗಿರುತ್ತೆ. ಸೊ ಮಿಡಲ್ ಅಲ್ಲಿ ಹೋಗೋದ್ ಬೇಡ ಅಂತ ಅನ್ಕೊಂಡ್ವಿ. ಮತ್ತೆ ಆಮೇಲೆ ಶಾಪಿಂಗ್ ಹೋಗಿದ ತಕ್ಷಣ ಸಿಗಲ್ವಲ್ಲ ನಮ್ಗೆ ಇಷ್ಟ ಆಗಿದ್ದು. ಒಂದ್ ದಿವಸದಲ್ಲಿ ಸಿಗಲ್ಲ. ಮುನ್ನ ಅದ್ಬಿಡಿ, ನೀವ್ ಏನೇನ್ ತಗೋಬೇಕು ಅಂತ ಅನ್ಕೊಂಡಿದೀರಾ? ನಾನು ಶೂಸ್ ತಗೊಬೇಕು, ಮತ್ತೆ ಡ್ರೆಸ್ಗಳು ತಗೊಬೇಕು. ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಈ ಸಲ ಅಂತ ಅನ್ಕೊಂಡಿದೀನಿ. ನೋಡೋಣ, ಅದಲ್ಲಿ ಹೋಗಿ ನೋಡಿದ್ಮೇಲೆನೆ ಗೊತ್ತಾಗೋದು. ನಾವ್ ಹಿಂಗ್ ಅನ್ಕೋತೀವಿ, ಬಟ್ ನಮ್ಗೆ ಬೇಕಾಗಿರೋಂಥ ಡ್ರೆಸ್ಸಸ್, ಶೂಸ್ ಅಲ್ಲಿ ಹೋದ ನಂತರ ಬೇರೆ ತರನೇ ಸಿಕ್ಬಿಡುತ್ತೆ. ಒಂದೊಂದ್ಸಲಿ ಜಾಸ್ತಿ ದುಡ್ಡಿದ್ದಾಗ ನಮ್ಗೇನು ತಗೋಬೇಕು ಅಂತಾನೆ ಅನ್ಸಲ್ಲ, ಮತ್ತೆ ಏನು ಸಿಗದೇ ಇಲ್ಲ ಆ ಟೈಮಲ್ಲಿ. ಅದೇ ದುಡ್ಡು ಇಲ್ಲದೇ ಇರೋ ಟೈಮಲ್ಲಿ ನೋಡಿ ಚೆನ್ನಾಗಿರೋ ಸಿಗುತ್ತೆ. ಏನಿದು ಇಷ್ಟೇ ರೇಟಿಗೆ ಇಷ್ಟೊಂದು ಚೆನ್ನಾಗಿರೋ ಸಿಗ್ತಿದೆ ಅಂತ ನೋಡಿದ್ರೆ ಅಷ್ಟು ತಗೊಳಕ್ಕೂ ನಮ್ಮ ಹತ್ರ ದುಡ್ಡಿರಲ್ಲ. ಈ ತರ ಸಿಚುವೇಶನ್ ಎಲ್ಲ ಆಗೈತೆ ನಮ್ಮ ಲೈಫಲ್ಲಿ. ಬೆಜ್ಜಾನ್ಸಲಿ ಆಗಿದೆ ಅದೇ ತರ. ಬಟ್ ಇವಾಗ ತಗೋಬೇಕು ಅಂತ ಹುಡುಕ್ತಿದೀವಿ. ಬಟ್ ನೋಡಿ ಮಳೆ ಬಂತು. ಇವಾಗ ಅಲ್ಲಿ ಹೋದ್ಮೇಲೂ ನಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ನೋಡೋಣ, ನಾಳೆ ಶಾಪಿಂಗ್ ಮಾಡೋಣ. ಎಲ್ಲಾದ್ರೂ ಒಂದ್ ಕಡೆ ಹುಡುಕಿ ಕೊಡ್ಸ್ತೀನಿ ಸರ್. ನೀವೇನ್ ಇಷ್ಟಪಡ್ತೀರ ಅದು. ಆಯ್ತು. ಇದು ಟಾರ್ಗೆಟ್ ಹಾಕೊಂಡಿದ್ವಿ ಗೈಸ್. ಏನಂತ ಅಂದ್ರೆ ಒಂದು 30,000 ಸಣ್ಣವ್ರು ಶಾಪಿಂಗ್ ಮಾಡ್ಲಿ, ನಾನೊಂದು 30,000 ನಾನು ಶಾಪಿಂಗ್ ಮಾಡ್ತೀನಿ ಅಂತ ಪ್ಲಾನ್ ಹಾಕೊಂಡಿದ್ವಿ. ಏನಾದ್ರೂ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಮ್ಗೆ ಏನೇನ್ ಥಿಂಗ್ಸ್ ಬೇಕು, ಇವಾಗ ಒಂದು ಬ್ಯಾಗ್ ಅಂತ ಅಂದ್ರೆ ಬ್ಯಾಗು, ಸಣ್ಣವ್ರಿಗೆ ಚಿಕ್ಕದಾಗ ವ್ಯಾನಿಟಿ ಬ್ಯಾಗು, ಟ್ರಾಲಿ ಬ್ಯಾಗ್ಸ್ ಬೇಕು ನಮ್ಗೆ. ಟ್ರಾಲಿ ಬ್ಯಾಗ್ಸ್ ಬೇಕು. ಇವಾಗ ಔಟ್ಸೈಡ್ ದೂರ ತಗೊಂಡೋಗೋದಕ್ಕೆ ಚೆನ್ನಾಗಿರೋ ಟ್ರಾಲಿ ಬ್ಯಾಗ್ ಇಲ್ಲ ಮನೆಯಲ್ಲಿ, ಅದಕ್ಕೆ ಹೊಸದಾಗಿ ಬೈ ಮಾಡ್ಬೇಕಂತ ಅನ್ಕೊಂಡಿದೀವಿ. ನೋಡೋಣ ಸಣ್ಣ ಯಾವ್ದು ಬೈ ಮಾಡ್ತಾರೆ ಅಂತ. ಹಂಗಾದ್ರೆ ಒಂದು ಐಡಿಯಾ ಮಾಡೋಣ. ಅದ್ರ ನೀವು ನಿಮ್ ಬೇಕಾದ್ರೆ ಟ್ರಾಲಿ ಬ್ಯಾಗ್ ನೀವು ಬೈ ಮಾಡಿ, ದೊಡ್ಡದೇ ಬೈ ಮಾಡೋಣ ಇಬ್ರಿಗೂ. ನಾವಿಬ್ರು ಎಲ್ಲೋದ್ರೂ ಒಟ್ಟಿಗೆ ಹೋಗ್ತೀವಿ ತಾನೆ. ಅಂದ್ರೆ ಒಂದೇನಾ ನೀವ್ ಹೇಳ್ತಿರೋದು? ಒಂದೇನೆ ದೊಡ್ಡ ತಗೊಳ್ಳೋಣ. ಬಟ್ ಒಂದ್ ಸಾಕಾಗಲ್ಲ ಮುನು, ಎಷ್ಟು ದೊಡ್ಡದು ತೆಗ್ದ್ರು ಅಲ್ವಾ ಗೈಸ್, ಒಂದೆಲ್ಲಿ ಸಾಕಾಗುತ್ತೆ. ಸ್ಲಿಪ್ಪರ್ಸ್ ಶೂಸ್ ಎಲ್ಲ ಹಾಕ್ಲಿಕ್ಕೆ ಬೇಕಾಗುತ್ತೆ. ಸರಿ, ನನಗೆ ನೀವೇ ಚೂಸ್ ಮಾಡಿ. ಇನ್ನೊಂದ್ ಕಂಡೀಷನ್ ಏನ್ ಗೊತ್ತಾ, ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಒಬ್ರಿಗೆ ಇಷ್ಟು ಕೆಜಿ ತಗೊಂಡ್ ಹೋಗೋದು, ಇನ್ನೊಬ್ರಿಗೆ ಇಷ್ಟು ಕೆಜಿ ತಗೊಂಡ್ ಹೋಗೋದು ಅಂತ ಇರುತ್ತೆ. ಸೊ ನಾವೆಲ್ಲ ನಮ್ಮಿಬ್ರದ್ದೆಲ್ಲ ಮಿಕ್ಸ್ ಆಗಿ ಹಾಕೊಂಡ್ ಬಿಟ್ರೆ ಅದ್ರಲ್ಲೇ ಒಂದ್ರಲ್ಲೆಲ್ಲ ಅಂದ್ರೆ ವೆಯ್ಟ್ ಆಗ್ಬಿಡುತ್ತೆ. ಒಂದ್ರಲ್ಲೇ ಎಲ್ಲ ವೆಯ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ 2 ಬೇಕೇ ಬೇಕು. ಇಬ್ರು ಎಳ್ಕೊಂಡು ಹೋಗ್ಬೋದಲ್ವಾ? ಹೌದು. ಓಕೆ ಸರಿ ಆಯ್ತು. ಇಬ್ರು ಸಪ್ರೇಟೇ ಮಾಡ್ಕೊಳ್ಳೋಣ. ಸಪ್ರೇಟ್ ಅಂದ್ರೆ ಹಂಗ್ ಬೇಡ. ಡ್ರೆಸ್ಸಸ್ ಎಲ್ಲ ಒಂದ್ರಲ್ಲಿ, ನಮ್ದು ಥಿಂಗ್ಸ್ ಎಲ್ಲ ಒಂದ್ರಲ್ಲಿ. ಸರಿ, ಓಕೆನಾ? ಆತರ ಓಕೆ. 2 ತಗೊಳ್ಳೋಣ. ಮತ್ತೆ ಡ್ರೆಸ್ಸಸ್ಗಳೆಲ್ಲ ತಗೋಬೇಕು. ಒಂದೇ ಕಡೆನೂ ಸಿಗಲ್ಲ ಈ ಡ್ರೆಸ್ಗಳು ಮತ್ತೆ ಥಿಂಗ್ಸು. ನೋಡೋಣ, ನಾಳೆ ಒಂದಷ್ಟು ಪ್ಲೇಸ್ಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ಜಯನಗರ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಮತ್ತೆ ಯಾವ್ದು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ. ನೋಡೋಣ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಎಲ್ಲಿ ಒಳ್ಳೆ ಕಲೆಕ್ಷನ್ ಸಿಗುತ್ತೆ, ಮತ್ತೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ನಿಮ್ಗೂ ಕೂಡ ರೆಫರ್ ಮಾಡ್ತೀವಿ. ಹೌದು, ಚೆನ್ನಾಗಿರೋದಿದ್ರೆ 100% ಅವ್ರಿಗೆ ರೆಫರ್ ಮಾಡೋಣ. ನೋಡಿ ಇವತ್ತೇ ರೆಫರ್ ಮಾಡೋಣ ಅಂತ ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ. ಬೇಜಾರ್ ಮಾಡ್ಕೊಂಡ್ಬಿಡಿ. ಹೌದು ಹೌದು, ನಂಗಂತೂ ಜಾಸ್ತಿ ಬೇಜಾರಾಯ್ತು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ನ ಜಾಸ್ತಿ. ಇವತ್ತು ಡ್ರೆಸ್ ತಗೋತೀವಿ, ಯಾವ್ಯಾವ ತರ ತಗೋತೀವಪ್ಪ ಆ ತರ ಥಿಂಕ್ ಇತ್ತು ನನ್ನ ಮೈಂಡಲ್ಲಿ. ನಾನು ಯಾವ್ಯಾವ ಜಾಸ್ತಿ ಎಕ್ಸೈಟ್ ಆಗಿ ಕಾಯ್ತಾ ಇರ್ತೀನಿ, ಅವತ್ತು ಸಕ್ಸಸ್ಸೇ ಆಗಲ್ಲ. ಬೇಜಾರ್ ಮಾಡ್ಕೋಬೇಡಿ, ನಾಳೆ ಐತೆ ಇನ್ನು ಟೈಮು. ಸರಿನಾ? ನಾಳೆ ಎನ್ನೋದು ನಾವೇನು ಗೊತ್ತಾ, ಹಂಗ ಅನ್ಕೊಂಡೇನೆ ನಾವು ಬೇಗ ಹೋಗೋಣ ಅಂತ ಅನ್ಕೊಂಡ್ವಿ. ನೋಡಿ ಇನ್ನು 10 days ಇದೆ. ಅಷ್ಟರಲ್ಲಿ ಶಾಪಿಂಗ್ ಮಾಡ್ಕೊಂಡ್ ಬಿಟ್ರೆ ಬೇರೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ನೋಡಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು ಅಲ್ವಾ? ಹೌದು. ಮತ್ತೇನ್ ಗೊತ್ತಾ, ನಾವು ಔಟ್ ಆಫ್ ಸ್ಟೇಟ್ ಅಲ್ಲಲ್ಲ, ಒಂದು ಇಲ್ಲೇ ಔಟ್ ಆಫ್ ಡಿಸ್ಟ್ರಿಕ್ಟ್ ಹೋಗ್ಲಿಕ್ಕಿದೆ. ಅಂದ್ರೆ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ. ಎಲ್ಲಿ? ಕರೆಕ್ಟ್. ಇದೇ ದಿನಾನೇ ಇದೆ. ಇನ್ನೊಂದು 3 days ಇದೆ ಅಷ್ಟೇ. 3 days. 10th ನಾವು ಗುಲ್ಬರ್ಗಾಗ್ ಬರ್ತಾ ಇದೀವಿ, ಉತ್ತರ ಕರ್ನಾಟಕಕ್ಕೆ. ಅಲ್ಲೊಂದು ಶೂಟ್ ಇದೆ, ಸೊ ಅದಕ್ಕೋಸ್ಕರ ಬರ್ತಿದೀವಿ. ಯಾರ್ಯಾರು ಉತ್ತರ ಕರ್ನಾಟಕದವ್ರು ನೋಡ್ತಿದ್ದೀರಾ ಅವ್ರೆಲ್ಲರಿಗೂ ಹಾಯ್. ಫಸ್ಟ್ ಟೈಮ್ ನಾವು ಗುಲ್ಬರ್ಗಾಗ್ ಬರ್ತಾ ಇರೋದು. ಗುಲ್ಬರ್ಗ ಹತ್ರ ಕಲಬುರ್ಗಿಗೆ ಬರ್ತಿದೀವಿ. ಅಲ್ಲ, ಗುಲ್ಬರ್ಗಕ್ಕೆ ಇನ್ನೊಂದ್ ನೇಮೆ ಕಲಬುರ್ಗಿ. ಗುಲ್ಬರ್ಗಕ್ಕೆ ಸಾರಿ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಫಸ್ಟ್ ಟೈಮ್ ಬರ್ತಿರೋದಲ್ವಾ, ಅದ್ರ ಬಗ್ಗೆ ಗೊತ್ತಿಲ್ಲ. ಕಲಬುರ್ಗಿಯಲ್ಲಿ ಯಾರ್ಯಾರು ಇದ್ದೀರಾ ಅವ್ರೆಲ್ಲರಿಗೂ ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ಚೆನ್ನಾಗಿ ಕಾಮೆಂಟ್ಸ್ ಆಗ್ತಿರ್ತೀರಾ. ಅದಕ್ಕೋಸ್ಕರನೇ ನಿಮ್ಗೆ ಈ ಮ್ಯಾಟರ್ ಹೇಳ್ಬೇಕಂತ ಹೇಳ್ತಾ ಇದೀವಿ. ಸೊ 10th ನಾವು ಕಲಬುರ್ಗಿ ಹತ್ರ ಬರ್ತಾ ಇದೀವಿ. ಅದ್ರ ನೆಕ್ಸ್ಟ್ 17th ನೈಟಿಗೆ ನಾವು ಮಲೇಷ್ಯಾ ಹೊರಡ್ತಾ ಇದೀವಿ. ಈ ಸರಿ 2 ಪ್ಲಾನ್ ಇದೆ. ಇದು ಶೂಟ್ ಏನೋ ಒಂದು 2 days ಅಲ್ಲಿ ಮುಗ್ದೋಗುತ್ತೆ. ಬಟ್ ಮಲೇಷ್ಯಾಗ ನಾವು ಹೋದ್ರೆ 1 week ಪ್ಯಾಕೇಜ್ ಅಲ್ಲಿ ಹೋಗ್ತಾ ಇರೋದು. ನಿಮ್ಗೆ ಅಲ್ಲಿರೋ ಪ್ಲೇಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಹೌದು, ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ ಅಲ್ಲಿ. ಹೌದು, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತೆ ಅಲ್ಲಿ ಯಾವ ತರ ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀವಿ. ಔಟ್ ಆಫ್ ಕಂಟ್ರಿಗೆ ಹೋಗ್ಬಿಟ್ಟು ಬರೋವರೆಗೂ ಒಂದ್ ಸ್ವಲ್ಪ ತಲೆನೋವು ಇರುತ್ತೆ. ಏನಕ್ಕಂದ್ರೆ ಅದಾದ್ಮೇಲೆ ಇನ್ನೇನು ಮನೆ ಹೌಸ್ ವಾರ್ಮಿಂಗ್ ಕೂಡ ಇದೆ. ಅದನ್ನ ನಾವು ನಿಮ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಸೊ ಫಸ್ಟ್ ಇವಾಗ ನಾವು ಟ್ರಿಪ್ ಮುಗಿಸ್ಕೊಂಡು ಬಂದ್ಬಿಡೋಣ. ಹೌದು, ಸರಿನಾ? 1 night ಫುಲ್ ಫ್ಲೈಟ್ ಅಲ್ಲಿ ಜರ್ನಿ.
ಎಷ್ಟು ಅವರ್ ಇದೆ ಸನುಮ? 7 hour 8 hour ಇದೆ ಅಲ್ಲ? ಹಾ ಹೌದು. 8 hour ಜರ್ನಿನೇ ಇದೆ ಮಲೇಷ್ಯಾಗೆ. ತುಂಬಾ ಕ್ಯೂರಿಯಾಸಿಟಿ ಇದೆ, ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ, ಒಂಥರ ಖುಷಿ ಇದೆ. ನಿಮಗೆ ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ, ನನ್ನ ಗಂಡನ ಜೊತೆ ಹೋಗ್ತಿದ್ದೇನಲ್ಲ ಇನ್ನ ಖುಷಿ ಇದೆ. ಫಸ್ಟ್ ಟೈಮ್ ಸಣ್ಣವರು ಕೂಡ, ನಾನು ಅಷ್ಟೇ ಫಸ್ಟ್ ಟೈಮು. ಇದುವರೆಗೂ ಔಟ್ ಆಫ್ ಕಂಟ್ರಿಗೆ ಹೋಗೇ ಇಲ್ಲ. ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಕನ್ಸಲ್ಲಿ ಹೋಗಿದ್ದೆ ನಾನು ಬೇಜಾನ್ ಸರಿ. ನಾನು ತುಂಬಾ ಸರಿ ಹೋಗಿದ್ದೀನಿ. ಇವಾಗ ರೀಸೆಂಟ್ ಆಗಿ ಪ್ಯಾರಿಸ್ಗೆಲ್ಲ ಹೋಗ್ಬಿಡು ಅಂದ್ರೆ ಕನ್ಸಲ್ಲಿ. ಅದು ನೆನ್ನೆ ಕನ್ಸಲ್ ತಾನೆ, ಇವತ್ತು ನೆನ್ನೆ ನೈಟ್ ಕನ್ಸಲ್ಲಿ ಪ್ಯಾರಿಸ್ ಹೋಗಿದ್ರಂತ, ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದಾರೆ. ಪ್ಯಾರಿಸ್ಗೆ ಹೋಗ್ಬಿಟ್ಟು ನಾನು ಸಣ್ಣವರು ಅದ್ರ ಮುಂದೆ ಫೋಟೋ ಹಿಡ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಾ ಪ್ಯಾರಿಸ್ ಟವರ್ ಇದಲ್ಲ ಅದರ ಮುಂದೆ ನಿಂತ್ಕೊಂಡು ರೀಲ್ಸ್ ಮಾಡ್ತಾ ಇದೀವಿ ಅಂತ ನಾವಿಬ್ರು ಇವತ್ತು ಬೆಳಿಗ್ಗೆ ಎದ್ದು ಹೇಳ್ತಿದ್ದಾರೆ. ಸೆಲ್ಫಿ ತಗೋತಾ ಇದೀವಿ, ಮತ್ತೆ ಫೋಟೋ ಶೂಟ್ ಮಾಡಿಸ್ತಾ ಇದೀವಿ DSLR ಅಲ್ಲಿ. ನನಗೆ ಶಾಕ್ ಆಗೋಯ್ತು, ರಿಯಲ್ ಕನ್ಸಾ ಅಂತ. ಬೆಳಗ್ಗೆ ನೋಡಿದ್ರೆ ಮನೇಲೇ ಇದೀವಿ. ಮತ್ತೆ ಇನ್ನೊಂದು ಮ್ಯಾಟ್ರ್ ಏನ್ ಗೊತ್ತಾ, ಅಲ್ಲಿದು ಫುಡ್ ಎಲ್ಲ ಅಡ್ಜಸ್ಟ್ ಆಗುತ್ತಾ, ಹೆಂಗಿರುತ್ತೆ ಅಂತ ಒಂಥರ. ನಿಜವಾಗ್ಲೂ ಔಟ್ ಆಫ್ ಕಂಟ್ರಿಲಿ ಫುಡ್ ಅಡ್ಜಸ್ಟ್ ಆಗಲ್ಲ. ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಸಣ್ಣವ್ರಿಗೆ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಇಲ್ಲಿಂದ ನಾವು ಸ್ವಲ್ಪ ಥಿಂಗ್ಸ್ ತಗೊಂಡೋಗೋಣ ಅಲ್ಲಿ ಮಾಡೋದಕ್ಕೆ. ಅಲ್ಲೇ ಏನಾದ್ರು ಹೋಗ್ಬಿಟ್ಟು ಕುಕ್ ಮಾಡ್ಕೊಳ್ಳೋಣ ನಾವೇ. ಅಂದ್ರೆ ಕರೆಂಟ್ ಸ್ಟವ್ ಎಲ್ಲ ಇರುತ್ತಲ್ವಾ. ಹಂಗಾದ್ರೆ ಏನ್ ಗೊತ್ತಾ, ಚಪಾತಿ ಇಟ್ಟದ್ದು ತಗೊಂಡೋಗೋಣ. ಚಪಾತಿ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಬಟ್ ಏನಂತಂದ್ರೆ ಅದು ನಿಜವಾಗ್ಲೂ ಅಡ್ಜಸ್ಟ್ ಆಗಲ್ಲ. ಇಲ್ಲಿರೋ ವಸ್ತು ಏನೋ ಅಲ್ಲ, ಆಲ್ಮೋಸ್ಟ್ ಸಿಗಲ್ವಂತೆ. ನಾವು ಪ್ಯಾಕೇಜ್ ಅಲ್ಲಿ ಹೋಗ್ತಿದೀವಲ್ವಾ, ಆ ಪ್ಯಾಕೇಜ್ ಅವ್ರು ಹೇಳಿದ್ರು ಏನು ಇಲ್ಲಿರೋ ಐಟಮ್ಸ್ ಅಲ್ಲೇನೋ ಸಿಗಲ್ಲ, ಅಲ್ಲೆಲ್ಲ ಡಿಫ್ರೆಂಟ್ ಫುಡ್ಸ್ಗಳಿರುತ್ತೆ ಅಂತ ಹೇಳಿದ್ರು. ನಮಗೆ ಒಂಥರ ಅನ್ನಿಸ್ತಾ ಇದೆ, ಒಂದು ವಾರ ಬೇರೆ ಇರಬೇಕು. ಅಂದರೆ ಒಂದು 4 nights ಅನ್ಸುತ್ತೆ ಅಲ್ವಾ ಅಮ್ಮ? 4-5 ಇದೆ. 4-5 nights ಹೋಗ್ತಾ ಇರೋದು. ನೋಡೋಣ ಹೆಂಗೆ ಅಡ್ಜಸ್ಟ್ ಆಗ್ತೀವಿ, ಯಾವ ಥರ ಇರುತ್ತೆ ಅಲ್ಲಿರೋ ದಿನಗಳು ಅಂತ ನೀವೇ ಮುಂದಿನ ವ್ಲಾಗ್ಗಳಲ್ಲಿ ನೋಡ್ತಿರ್ತೀರಾ. ನಾನು ಕೂಡ ಕಾಯ್ತಾ ಇದ್ದೀನಿ ಹೋಗೋದಕ್ಕೆ, ನೀವು ಕಾಯ್ತಿದ್ದೀರಾ ಅಂತ ಮತ್ತೆ ಏನ್ ಅನ್ಕೊಂಡಿದ್ದೀನಿ. ಗೊತ್ತಾ ಮುನು, ಒಂದು 20 ಪ್ಲೇಸ್ಗೆ ವಿಸಿಟ್ ಮಾಡ್ಲಿಕ್ಕಿದೆ ಅಲ್ಲಿ. 20 ಪ್ಲೇಸಿಗೆ ಹೋಗ್ತಿದ್ದೀವಿ. ಅಲ್ಲಿರೋ ಪ್ರತಿಯೊಂದೊಂದು ಪ್ಲೇಸ್ಗೂ ಕೂಡ ತಿಳ್ಕೊಂಡು ನಾವು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತೆ ಯಾವ್ಯಾವ ಥರ ಪ್ಲೇಸ್ ಇರುತ್ತೆ ಅನ್ನೋದು ತೋರಿಸ್ತೀವಿ. ಅಲ್ವಾ? ರೀಸೆಂಟ್ ಆಗಿ ನಾವು ವ್ಲಾಗ್ ಮಾಡಿದ್ವಿ ಗೊತ್ತಾ, ನಾವು ಇವಾಗ ಔಟ್ ಆಫ್ ಕಂಟ್ರಿಗೆ ಹೋಗ್ತಿದ್ದೀವಿ ಟ್ರಿಪ್ಪು ಅಂತ ಹೇಳಿ. ಅದರಲ್ಲಿ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ. ಮಲೇಷಿಯಾ, ಬಾಲಿ ಮತ್ತು ಸ್ವಿಟ್ಜರ್ಲ್ಯಾಂಡು, ಯಾವುದ್ಯಾವುದೋ ಪ್ಲೇಸ್ಗಳು ಹಾಕಿದ್ವಿ. ಅಂದರೆ ನೀವು ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ, ನೋಡೋದ್ರಲ್ವಾ. ಫೈನಲಿ ನಾವು ರಿವೀಲ್ ಮಾಡಿದ್ವಿ ಮಲೇಷ್ಯಾಗೆ ಹೋಗ್ತಾ ಇದ್ದೀವಿ ಅಂತ. ಫಸ್ಟು ನಮ್ಮದು ಟ್ರಿಪ್ಪು ಮಲೇಷ್ಯಾ ಆಗಿರುತ್ತೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನಿಜವಾಗ್ಲೂ ನಮಗೂ ಗೊತ್ತಿಲ್ಲ. ಖಂಡಿತವಾಗ್ಲೂ ಹೋಗ್ತೀವಿ. ಅಷ್ಟರಲ್ಲಿ ಹೊಸ ಮನೆಗೆ ಹೋಗಿರ್ತೀವಿ ಅಲ್ವಾ? ಈ ಇಯರ್ ಎಂಡಿಂಗ್ ಒಳಗಡೆನೆ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಹೋಯ್ತೀವಲ್ಲ ಮುನು? ಹೌದು, ಈ ಇಯರ್ ಎಂಡಿಂಗ್ ಒಳಗಡೆನೆ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀವಿ. ಅದೆಲ್ಲಿ ಅಂತ ನಿಮಗೆ ಮುಂದಿನ ವ್ಲಾಗಲ್ಲಿ ಅದನ್ನು ತಿಳಿಸ್ಕೊಡ್ತೀವಿ. ನಂಗೆ ಏನ್ ಗೊತ್ತಾ, ಚೆನ್ನಾಗಿ ಸುತ್ತಬೇಕು ಅಂದ್ರೆ ಹೆಂಗ್ ಗೊತ್ತಾ, ಸುತ್ತದಂದ್ರೆ ಎಲ್ರಿಗೂ ಇಷ್ಟ ಇರುತ್ತೆ ಅಮ್ಮ. ಅದೆಲ್ಲರ ಡ್ರೀಮ್ ಆಗಿರುತ್ತೆ. ನಾವು ಅಷ್ಟೇ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಅದು ಆಸೆ ಇರುತ್ತೆ. ಅವರು ಆಸೆಗಳನ್ನ ನಮ್ಮನ್ನ ನೋಡಿ ತೀರಿಸ್ಕೊತಾ ಇರ್ತಾರೆ. ಹೌದು, ನಿಮ್ಗೂ ಕೂಡ ಅಂತ ಆಪರ್ಚುನಿಟಿ ಸಿಗ್ಲಿ ಅಂತ ನಾವು ಕೂಡ ಇಷ್ಟಪಡ್ತೀವಿ ಅಲ್ವಾ ಅಮ್ಮ? ಅಲ್ವಾ? ನಮ್ಮ ಕೈಲಾದಷ್ಟು ನಾವು ಪ್ಲೇಸ್ಗಳನ್ನ ಕವರ್ ಮಾಡಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ಅಲ್ಲ ಸನುಮ? ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ಬ್ರೋ ಇದಾರಲ್ವಾ, ಎಲ್ಲ ಪ್ಲೇಸ್ ನಿಜವಾಗ್ಲೂ ಅವ್ರು ತೋರ್ಸೋ ಪ್ಲೇಸ್ ಎಲ್ಲ ನಾವು ನೋಡ್ತಿರ್ತೀವಿ. ನಮ್ಗೆ ತುಂಬಾ ಇಷ್ಟವಾದ ಯೂಟ್ಯೂಬರ್ಸ್ ಅಂತ ಅಂದ್ರೆ ಅವರೇ ಡಾಕ್ಟರ್ ಬ್ರೋ. ತುಂಬಾ ಚೆನ್ನಾಗಿ ಪ್ಲೇಸ್ ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ. ನಾವು ವ್ಲಾಗ್ ಅಲ್ಲಿ ನೋಡ್ತಾ ಇರ್ತೀವಿ. ಒಂದ್ಸಲಿ ಊಟ ಮಾಡ್ಬೇಕಾರೆಲ್ಲ ಅವ್ರ ವ್ಲಾಗ್ ನಾವು ಅಲ್ವಾ, ನಾವು ಅವ್ರ ವ್ಲಾಗ್ ಆಲ್ಮೋಸ್ಟ್. ಇನ್ನೊಂದು ಗೊತ್ತಾ ನಿಮ್ಗೆ ಸೀಕ್ರೆಟ್, ನಮ್ಮ ವ್ಲಾಗ್ನ ನಾವೇ ನೋಡ್ತಾ ಇರ್ತೀವಿ. ಅದು ಹಳೆಯ ವ್ಲಾಗ್ಗಳನ್ನ ಅಲ್ವಾ? ಹೌದು, ನಮ್ದು ಓಲ್ಡ್ ವ್ಲಾಗ್ಸ್ ನೋಡಿದಾಗ ಅದಾಗೋ ಖುಷಿ ಇದೆ ಅಲ್ವಾ, ಒಂಥರ ಡಿಫ್ರೆಂಟ್. ಯಾಕಂದ್ರೆ ನಮ್ಮ ಮೆಮೊರೀಸ್ ಎಲ್ಲ ಆ ವ್ಲಾಗ್ಸ್ ಅಲ್ಲಿ ಏನೋ ಹಾಗೆ ಇರುತ್ತೆ, ಅದೊಂಥರ ಖುಷಿ ನೋಡಕ್ಕೆ. ನೀವು ಹಳೆ ವ್ಲಾಗ್ಗಳೆಲ್ಲ ಇರ್ತೀರಲ್ಲ, ಅವಾಗ ನೋಡಿದಾಗ ನನಗೆ ನಿಮ್ಮಲ್ಲಿ ಇನ್ನೂ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಹೌದು, ಹಂಗಾದ್ರೆ ಡೈಲಿ ನೋಡ್ತಾ ಇರಿ. ಇಲ್ಲ, ಡೈಲಿ ಪ್ರೀತಿ ಅನ್ನೋದು ಇದೇ ಇರುತ್ತೆ. ಬಟ್ ಅವಾಗ ನೀವು ಹಳೆ ಇದ್ರಲ್ಲಿ ನೋಡಿದಾಗ ನಿಮ್ನ ಈ ಸಣ್ಣವ್ರು ಎಷ್ಟು ಡಿಫ್ರೆನ್ಸ್ ಇದಾರಲ್ಲ ಅಂತ ಸಣ್ಣಕ್ಕಿದ್ದಲ್ಲ, ತುಂಬಾ ಸಣ್ಣಕ್ಕಿದ್ರು ತುಂಬಾ ಹಳೆ ವ್ಲಾಗ್ ಅಲ್ಲಿ. ನಿಜ, ನಾವು ಯೂಟ್ಯೂಬ್ ವ್ಲಾಗ್ ಮಾಡೋದ್ರಿಂದ ಬರೀ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಿದೀವಿ ಅಂತ ನಾವು ಅನ್ಕೊಂತ ಇದ್ವಿ. ಇಲ್ಲ, ನಮ್ಮ ಮೆಮೊರಿ ಕೂಡ ಬಿಲ್ಡ್ ಆಗ್ತಿರುತ್ತೆ, ಮತ್ತೆ ನಮ್ಮ ಮೆಮೊರಿ ಕೂಡ ಸೇವ್ ಮಾಡ್ತಾ ಇದೀವಿ ನಾವು. ಇವಾಗ ನೋಡಿ, ಅದ್ ಹಂಗೆ ಇರುತ್ತೆ, ಯಾವತ್ತೂ ಏನು ಆಗಲ್ಲ ಅಲ್ವಾ. ಲೈಫ್ ಟೈಮ್ ನಾವು ಇರೋವರೆಗೂ ಇರುತ್ತೆ. ನಾವು ಅಜ್ಜ ತಾತ ಅಜ್ಜ ಆದಾಗ ನೋಡ್ಬೋದು. ಸಣ್ಣವರು ಡೈರಿ ಎಲ್ಲ ಬರ್ದಿಟ್ಕೊಂಡವ್ರೆ, ಡೈರಿ ಮೆಮೊರಿ ಎಲ್ಲ ಇಟ್ಕೊಂಡಿದ್ದಾರೆ. ಬಟ್ ಆ ಮೆಮೊರಿಗಿನ್ನ ವಿಡಿಯೋ ಪ್ರೂಫ್ ಆಗಿ ಈ ಮೆಮೊರಿನೇ ಇರುತ್ತೆ. ಅದೇ ನಿಜ, ಗ್ರೇಟ್. ಯೂಟ್ಯೂಬರ್ಸ್ ಅಂದ್ರೆ, ಇನ್ಫ್ಲುಯೆನ್ಸರ್ಸ್ ಅಂದ್ರೆ ತುಂಬಾ ಗ್ರೇಟ್. ಏನಕ್ಕಂದ್ರೆ ಪ್ರತಿಯೊಂದೊಂದು ಮೆಮೊರಿನೂ ಹಾಗೆ ಇರುತ್ತೆ ಯೂಟ್ಯೂಬ್ ಅಲ್ಲಿ. ತುಂಬಾ ಖುಷಿ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಲ್ವಾ ಸನುಮ? ನೀವೇನೇ ಡೌಟ್ ಕೇಳಿದ್ರು ಅದಕ್ಕೆ ನಾವು ಇದು ರೆಸ್ಪಾನ್ಸ್ ಮಾಡ್ತೀವಿ. ಮತ್ತು ಇನ್ನೊಂದು ವಿಷಯ ಏನಂತ ಅಂದರೆ, ಎಲ್ಲರೂ ಕೇಳ್ತಿದ್ರು ಇಷ್ಟು ದಿನ ಯಾವಾಗ ಹೋಗ್ತೀರಾ, ಟ್ರಿಪ್ಪು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ. ಇವಾಗ ನಿಮಗೆ ಕನ್ಫರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಬೇಗ ನಿಮ್ಮನ್ನು ಕರ್ಕೊಂಡು ನಾವು ಫ್ಲೈಟಲ್ಲಿ ಹೋಗ್ತೀವಿ.
ಅಲ್ವಾ ಅಂದ್ರೆ ನಾವ್ ಯಾವಾಗ್ಲೂ ಬ್ಲಾಗ್ ಮಾಡ್ತಿರ್ಬೇಕಾದ್ರೆ ಅವ್ರು ನಮ್ ಜೊತೆ ಇದಾರೆ ಅಂತ ಫೀಲ್ ಮಾಡ್ಕೊಂಡೆ ಅಲ್ವಾ ನಾವು ಮಾತಾಡೋದು. ಹೌದು, ಅವರು ನಮ್ ಜೊತೆಗೆ ಬರ್ಲಿ ಆಯ್ತಾ. ಬರ್ಲಿ ಅದಕ್ಕಿಂತ ಮುಂಚೆ ಗುಲ್ಬರ್ಗಾಗ್ ಬರ್ತೀವಿ. ಗುಲ್ಬರ್ಗಾಗ್ ಬಂದು ಅಲ್ವಾ ಉತ್ತರ ಕರ್ನಾಟಕ ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ ಆಸೆ. ಮತ್ತೆ ಅಲ್ಲಿರೋ ಜನ ಸ್ಲ್ಯಾಂಗ್ ಯಾವ ತರ ಇದೆ ಅಂತ ತಿಳ್ಕೊಬೇಕು. ಇಲ್ಲ, ನಂಗೆ ಚಿಕ್ಕ ವಯಸ್ಸಿಂದ ಗುಲ್ಬರ್ಗ ಅಂದ್ರೆ ಒಂಥರ ಭಯ. ಗುಲ್ಬರ್ಗ ಆ ಹೆಸರು ಹೇಳಿದಾಗ್ಲೇ ಭಯ ಮುನು ಆ ತರ ಇತ್ತು. ಬಟ್ ಇವಾಗ ನೋಡೋಕೆ ಆ ಪ್ಲೇಸ್ ಯಾವ ತರ ಇರುತ್ತಪ್ಪ ಒಂಥರ ಕ್ಯೂರಿಯಸ್ ಇರುತ್ತೆ ಅಲ್ವಾ. ಶೂಟಿಗೆ ಹೋಗ್ತಾ ಇದೀವಿ. ಪ್ಲೇಸು ಇದು ಪೂರ್ವಿಕಾ ಮೊಬೈಲ್ ಶೋರೂಮ್ ಓಪನಿಂಗ್ ಇದೆ, ಅಲ್ಲಿ ಒಂದು ಲಾಂಚಿಂಗ್ ಇದೆ, ಫೋನ್ ಲಾಂಚಿಂಗು. ಅದಕ್ಕೆ ಬರ್ತಾ ಇದೀವಿ. ಮುಂಚೆನೆ ತಿಳಿಸ್ತಾ ಇದೀವಿ. ಏನಕ್ಕಂತ ಅಂದ್ರೆ ನಮ್ಮ ವ್ಲಾಗ್ ಬಂದ್ಮೇಲೆ ನೀವು ಹೇಳ್ತೀರಾ ಅಯ್ಯೋ ಅಲ್ಲಿ ಬರೋಕ್ಕಿಂತ ಮುಂಚೆ ನೀವು ಹೇಳ್ಬೇಕಿತ್ತಲ್ವಾ ಅಂತ. ಸೊ ಅದಕ್ಕೋಸ್ಕರ ತಿಳಿಸ್ತಾ ಇದೀವಿ. ಬನ್ನಿ ಸಿಗೋಣ, ನಾವು ಕೂಡ ನಿಮ್ ಜೊತೆ ಮಾತಾಡ್ತೀವಿ. ನೀವೇನಾದ್ರೂ ಅಲ್ಲಿ ನಮ್ಗೋಸ್ಕರ ಅಂತ ಬಂದ್ರೆ ಖಂಡಿತವಾಗ್ಲೂ ನಿಮ್ ಜೊತೆ ಟೈಮ್ ಕೊಟ್ಟು ಮಾತಾಡ್ತೀವಿ. ಹೌದು. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಏನ್ ಗೊತ್ತಮ್ಮನು, ಕಂಟೆಂಟ್ ಕ್ರಿಯೇಟರ್ ಆಗಿ ಇವಾಗ ಒಂಥರ ಪ್ರೌಡ್ ಫೀಲ್ ಇದೆ. ಏನಕ್ಕಂತಂದರೆ ಕಂಟೆಂಟ್ ಕ್ರಿಯೇಟರ್ ಆದ ನಂತರನೇ ನಾವು ಈ ಥರ ಹೊರಗಡೆ ಓಡಾಡೋಕ್ಕೆ ನಮಗೆ ಅಪರ್ಚುನಿಟಿ ಸಿಗ್ತಾ ಇದೆ. ಹೊಸ ಜನರ ಜೊತೆ ಬೆರೆಯುವಂತಹ ಅಪರ್ಚುನಿಟಿ ಕೂಡ ಸಿಗ್ತಾ ಇದೆ. ಇವಾಗ ಸಿಂಪಲ್ ಆಗಿ ನಾವು ಕೆಲಸಕ್ಕೆ ಹೋಗ್ತಿದ್ರೆ ನಮ್ಗೆ ಈ ಥರ ಎಲ್ಲ ಕಾಂಟ್ಯಾಕ್ಟ್ ಸಹ ಸಿಗ್ತಾ ಇರಲಿಲ್ಲ. ಈ ಥರ ಎಲ್ಲ ಔಟ್ ಆಫ್ ಕಂಟ್ರಿಗಾಗಲಿ ಮತ್ತೆ ಇಲ್ಲ ಔಟ್ ಆಫ್ ಸ್ಟೇಟಿಗಾಗಲಿ ಔಟ್ ಆಫ್ ಡಿಸ್ಟ್ರಿಕ್ಗಾಗಲಿ ಹೋಗೋ ಅಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಅಲ್ವಾ. ಬಟ್ ಇವಾಗ ನಮ್ಗೆ ಆ ಥರ ಸಿಕ್ಕಿದೆ ಅಂದರೆ ಗ್ರೇಟ್. ಆಫೀಸ್ ಆಯ್ತು, ಕೆಲಸ ಆಯ್ತು, ಇಷ್ಟೇ ಆಗ್ಬಿಡ್ತಿತ್ತು. ಬಟ್ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡೋದ್ರಿಂದ ನೋಡಿದ್ರ ನಾವ್ ಎಲ್ಲೆಲ್ಲಿಗೆ ಹೋಗ್ತಿದೀವಿ ಅಂತ ತುಂಬಾ ಖುಷಿ ಆಗುತ್ತೆ. ಮತ್ತೆ ಒಂದು ಒಳ್ಳೆ ಮೆಮೊರಿ ಸಿಗುತ್ತೆ. ಮತ್ತೆ ಲೈಫ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಇಬ್ರು ಒಟ್ಟಿಗೆ ಇದೀವಲ್ಲ. ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳೋಕೆ ಒಂಥರ ಹೆಮ್ಮೆ ಅಂತ ಅನ್ಸುತ್ತೆ. ಒಬ್ಬೊಬ್ರು ಅನ್ಕೊಂತಾರೆ ಏನ್ ಬರೀ ವಿಡಿಯೋಸ್ ಮಾಡಿ ಹಾಕ್ತಾರೆ, ತಿನ್ನೋದು ಮಲಗೋದು ಎದೋಳದ್ನ ವಿಡಿಯೋಸ್ ಮಾಡಿ ಹಾಕ್ತಾರೆ, ಇವರಿಗೆಲ್ಲ ಏನಪ್ಪ ರೆಸ್ಪೆಕ್ಟ್ ಅಂತ ಅಂತಾರೆ. ಬಟ್ ನಾವು ಅದನ್ನ ಮಾತ್ರ ಮಾಡ್ತೀವಿ ಅಂತ ನೀವು ಡೈಲಿ ವ್ಲಾಗ್ ಅಲ್ಲಿ ನೋಡ್ತೀರಾ. ಬಟ್ ಅದಕ್ಕಿಂತ ಮುಂಚೆ ನಾವ್ ಏನೇನ್ ಶೂಟ್ ಮಾಡಕ್ ಹೋಗ್ತೀವಿ ಅದನ್ನು ಕೂಡ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ, ಒಬ್ಬೊಬ್ರಿಗೆ ಅರ್ಥ ಆಗಲ್ಲ. ನಮ್ಮ ಎಫರ್ಟ್ಸ್ ಕೂಡ ಇರುತ್ತೆ ಗಾಯ್ಸ್. ಸುಮ್ಮನೆ ವ್ಲಾಗ್ ಮಾಡಿ ಬಿಟ್ಬಿಡಕ್ ಆಗಲ್ಲ, ಅದನ್ನ ಎಡಿಟಿಂಗ್ ಎಲ್ಲ ಮಾಡಬೇಕು. ನಿಮಗೂ ಕೂಡ ಗೊತ್ತಿರುತ್ತೆ, ಅಂದ್ರೆ ಇನ್ಫ್ಲುಯೆನ್ಸರ್ಸ್ಗಳಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ. ಅವ್ರ ಕೆಲಸ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಅಮ್ಮ. ಇವಾಗ ನೀವೊಂದು ಕೆಲಸ ಮಾಡ್ತಿದ್ದೀರಾ, ಅಲ್ಲೆಷ್ಟು ಕಷ್ಟ ಇರುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಿರುತ್ತೋ ಹಂಗೆ ಇನ್ಫ್ಲುಯೆನ್ಸರ್ ಆಗಿ ನಮ್ ಕಷ್ಟ ಹೆಂಗಿರುತ್ತೆ ಅನ್ನೋದು ನಮ್ಗಳಿಗೆ ಗೊತ್ತಿರುತ್ತೆ. ನೋಡಿದ್ರಲ್ವಾ ಹೆಂಗಿತ್ತು ಅಂತ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ, ಸರಿನಮ್ಮ? ಇದೇ ಖುಷಿಯಲ್ಲಿ ಈ ವ್ಲಾಗ್ ನ ಎಂಡ್ ಮಾಡೋದ್ ಬೇಡ, ಇನ್ನು ಕಂಟಿನ್ಯೂ ಮಾಡೋಣ ಆಯ್ತಾ. ಇವಾಗ ಇನ್ನೊಂದು ಪ್ಲಾನ್ ಇದೆ. ಇವಾಗ ಅಲ್ಲಿಗೆ ಹೋಗ್ತಿದೀವಿ, ನೀವು ಕೂಡ ನಮ್ ಜೊತೆಗೆ ಬನ್ನಿ. ಎಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಗೈಸ್, ನಮ್ಮ ಅತ್ತಿಗೆ ಅವರು ಬಂದ್ರು. ಹಾಯ್ ಅಣ್ಣನವ್ರಿದ್ದಾರೆ. ಹಾಯ್ ಮಾಡಿ ಅಣ್ಣ. ಯಾವಾಗ ನೋಡಿದ್ರಿ ಇವರು ಜಸ್ಟ್ ವಾಯ್ಸ್ ಇಲ್ಲ, ಅದಕ್ಕೆ ಹಾಯ್ ಮಾಡಿ ಅಣ್ಣ ಅಂದಿದ್ದು ಅಲ್ವಾ? ಯಾಕಣ್ಣ ಅದು ಅಷ್ಟೇನಾ? ಹಾ ನೋಡಿದ್ವಿ ಬಿಡಿ ಅಣ್ಣ, ಚೆನ್ನಾಗಿ ಮಾತಾಡಿ ಇನ್ ಮುಂದೆ ಆಯ್ತಾ. ನೋಡಿ ಆದ್ರೂ ಇಷ್ಟೇ. ಟೈಮ್ ಯಾಕೆ ಇವಾಗ? ಸರಿ ಹೊರಡೋಣ. ಇವತ್ತು ನಾವು ನಮ್ಮ ಮನೇಲಿ ಹಾಲ್ಟ್ ಆಗಲ್ಲ, ಯಾಕಂತಂದ್ರೆ ಬೇರೆಯವ್ರ ಮನೇಲಿ ಹಾಲ್ಟ್ ಆಗ್ತಿದೀವಿ. ಯಾರ ಮನೇಲಿ ಮತ್ತೆ ಎಲ್ಗೆ ಹೋಗ್ತಿದೀವಿ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಕೂಡ ಮಾಡ್ಕೊಡ್ತೀವಿ. ಹಾಗೆ ಅವ್ರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ನಾವು GT ಮಾಲ್ಗೆ ಹೋಗ್ಬೇಕು. ಯಾಕಂತಂದ್ರೆ ಮುನ್ನದು ಫೋನಿಗೆ ಬ್ಯಾಕ್ ಕೇಸ್ ಹಾಕಿಸ್ಬೇಕು. ಹಾಗೆ 360 ಡಿಗ್ರಿ ಪ್ರೊಟೆಕ್ಷನ್ಸ್ ಬರುತ್ತೆ ಅಲ್ವಾ, ಅದನ್ನು ಹಾಕಿಸ್ಬೇಕು. ಮೊನ್ನೆಯಿಂದ ಅದು ಇಲ್ಲದೆ ಯೂಸ್ ಮಾಡ್ತಾ ಇದ್ದಾರೆ ಫೋನ್ನ. ಮಳೆ ಬರೋದಕ್ಕಿಂತ ಮುಂಚೆ ಹೋಗೋಣ, ಆಮೇಲೆ ಈ ಪ್ಲಾನು ಕ್ಯಾನ್ಸಲ್ ಆಗ್ಬಿಟ್ರೆ. ಹೌದೌದು, ಬನ್ನಿ ಹೊರಡೋಣ. ಗೈಸ್, ಈ ಜನನ ನೋಡಿದೀರಾ? ನೋಡಿ ಇಲ್ಲಿ. ಹಾಯ್ ಅಣ್ಣ, ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ತುಂಬಾ ಟೈಮ್ ಆದ ನಂತರ ಸಿಗ್ತಿದ್ದೀರಾ? ಮದುವೆ ತಂಗಿ ಅಣ್ಣನ ಮೀಟ್ ಮಾಡಕ್ ಬಂದಿದ್ದಾರೆ. ತಂಗಿ ಬಿಡಿ, ಪರವಾಗಿಲ್ಲ. ಮಾಸ್ ತಂಗಿ ಮುಖ ನೋಡಿ ಹಾಳಾಗಿದೆ, ಅದಕ್ಕೆ ತುಂಬಾ ಮಾತಾಡ್ಬೇಕು ಇವ್ರ ಬಗ್ಗೆ. ಆಮೇಲೆ ಮನೆಗೆ ಹೋದ ನಂತರ ಮಾತಾಡ್ತೀವಿ ಅಲ್ವಾ? ನೋಡಿ, ಮೊಬೈಲ್ ಪ್ರೊಟೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಬಂದಿದೀವಿ. ಇಲ್ಲೇ ನಾವು ಹಾಕಿಸ್ಕೊಳ್ಳೋದು. ಹೊಸ ಫೋನ್ ತಗೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ತಂಗಿಗೆ. ಗೈಸ್, ಆಕ್ಚುಲಿ ಇವತ್ತು ನಮ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಏನ್ ಕೆಲಸ ಅನ್ಕೋತೀವಿ ಅದು ಆಗ್ತಾನೆ ಇಲ್ಲ. ಪರವಾಗಿಲ್ಲ ಬಿಡಿ, ಇವತ್ತು ಅಣ್ಣನ ಮನೆಗೆ ಹೋಗೋಣ. ಅಲ್ಲಾದ್ರೂ ಟೈಮ್ ಏನ್ ಕೆಲಸ ಆಗಿಲ್ಲ ಏನ್ ಕೆಲಸ ಆಗಿಲ್ಲ ಅಂತ ನೀವ್ ಹೇಳ್ಬಿಡಿ. ಅದೇ ಕವರ್ ಹಾಕ್ಸಕ್ ಬಂದ್ವಲ್ಲ, ನೋಡಿದ್ರೆ GT ಮಾಲ್ಗೆ ಬಂದ್ವಿ. ವೇಸ್ಟ್, ಸುಮ್ನೆ ಪಾರ್ಕಿಂಗ್ ದುಡ್ಡು ಹೋಯ್ತು. ಅಂದ್ರೆ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ರು. ಇನ್ನು 4 ಫೋನ್ ಪೆಂಡಿಂಗ್ ಇದೆಯಂತೆ, ಅದಕ್ಕೆ ಪ್ರೊಟೆಕ್ಷನ್ ಹಾಕ್ಸಕ್ ಆಗಿಲ್ಲ. ನಾಳೆ ಹಾಕ್ಸೋಣ. ನಾಳೆ ಹಾಕ್ಸೋಣ. ಎಲ್ಲ ನಾಳೆಗೆ ಪೋಸ್ಟ್ಪೋನ್. ಅದೇ ಅಣ್ಣ,
ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಈಗ. ಬನ್ನಿ ಎಲ್ಲ ಮನೆಗೆ. ಹಾ ಹೋಗೋಣ ಬನ್ನಿ. ಫೈನಲಿ ನಮ್ಮ ಅಮ್ಮ ಬಂದ್ರು. ಆಲ್ಮೋಸ್ಟ್ ಓಲ್ಡ್ ಬ್ಲಾಗ್ ಅಂದ್ರೆ ಓಲ್ಡ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರುತ್ತೆ ಇವ್ರು ಯಾರು ಅಂತ. ಸೊ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರ್ ಬಂದಿದ್ದಲ್ಲ, ಸೊ ಆ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಇಲ್ಲೇ ಇವ್ರ ಮನೇಲೆ ಸ್ಟೇ ಆಗಿದ್ದು. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ತುಂಬಾ ಮೆಮೊರೀಸ್ ಇದೆ. ಆಫ್ಟರ್ ಲಾಂಗ್ ಟೈಮ್ ಆದ ನಂತರ, ಮದುವೆ ಆದ ನಂತರ ಫಸ್ಟ್ ಟೈಮ್ ಬರ್ತಿರೋದು ಮನೆಗೆ. ಹಲೋ ಅಮ್ಮ, ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಿದೆ ಮನೆಗೆ ಬಂದಿರ. ಅದು ಸರ್ಪ್ರೈಸ್ ಅಂತ ನನ್ಗೆ ಹೇಳ್ದಿರಾನೆ ಈಗ ಮನೆಗ್ ಬಂದೆ ನಾನು. ಸರ್ಪ್ರೈಸ್ ಅಂತ ಬರೋಷ್ಟರಲ್ಲಿ ಮನೆ ಇದ್ರು ನಮ್ಮ ಮಗಳು. ಹೌದು, ಹೇಳ್ಕೊಂಡ್ ಬಂದ್ರೆ ಸರ್ಪ್ರೈಸ್ ಇರಲ್ಲ, ಅದಕ್ಕೆ ಹೇಳದೆ ಬರ್ಬೇಕು. ಅವಾಗ್ಲೇ ಚೆನ್ನಾಗಿ ಏನೇನೋ ಮಾಡ್ಬಿಡ್ತಾರೆ ಹೇಳಿ ಬಂದ್ರೆ. ಅದಕ್ಕೆ ನಾಳೆ ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಇದ್ದು ಏನ್ ಬೇಕೋ ಮಗಳಿಗೆಲ್ಲ ಮಾಡಿ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ಏನ್ ಬೇಡಮ್ಮ, ಬಿಡಿ, ಮಾತಾಡ್ತಾ ಇರಿ ಸಾಕು. ಆಕ್ಚುಲಿ ಕಾಂಬಿನೇಷನ್ ಚೆನ್ನಾಗಿದೆ, ಸಖತ್ತಾಗಿದೆ. ಬಟರ್ ಚಿಕನ್ ಮತ್ತು ಪರೋಟ, 2 ಟೈಪ್ ಪರೋಟ ಇದೆ, ಒಂದ್ ದೊಡ್ಡದು ಒಂದ್ ಚಿಕ್ಕದು. ನೋಡಿ ಎಷ್ಟು ಮೇಕಪ್ ಪ್ರಾಡಕ್ಟ್ಸ್ ಇಟ್ಟಿದ್ದಾನೆ. ಈ ತರ ಸಣ್ಣವರು ಇಟ್ಟಿಲ್ಲ ಅಲ್ಲ, ಸಣ್ಣವರು ಇಟ್ಟಿಲ್ಲ, ಅಷ್ಟು ಮೇಕಪ್ಸ್ ಇಟ್ಟಿದ್ಯಲ್ಲ ಚೇತು. ಸೊ ಗೈಸ್, ಇವತ್ತಿನ ಡೇ ಯಾವ ತರ ಇತ್ತು ಅಂತ ನೀವು ಕೂಡ ನೋಡಿದಿರಿ ಅಂತ ಅನ್ಕೋತೀನಿ. ಹಾಗೆ ಇವತ್ತಿನ ಡೇ ನಾವು ಇಲ್ಲೇ ಸ್ಟೇ ಆಗ್ತೀವಿ. ನಾಳೆ ಮತ್ತೆ ಶಾಪಿಂಗ್ ಹೋಗ್ಬೇಕು. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.